ವೇದವಾಕ್ಯವನ್ನೆಲ್ಲ ಮೋದಲಿಂಕನ್ನರಲ್ಲಿ ಬೋಧಿಸುತ್ತ ಜನರ ವೇದಾಮತಿ ಕೇಳಿಸಿರುವ ಸಾಧುಗಳಿಗೆ ಮಣಿಯುವೆನೋ, ಸಾಧು ನಿಜಗುಳಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋನ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಗಳಿಗೆ ನತನಪ್ಪೆ, ಸಿದ್ಧರುಗಳಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜರಿ ಕೇಳುವ ತನಕ ಬಾಳ ಮೂಗುತ್ತಲಿಪ್ಪನೆ ಶಾಸ್ತ್ರವೆಂಬುವನರಿಗಳು. ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜಮೂಲಂ ಗುರುಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಸಿದ್ಧಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನದಾಸೋಹಿಗಳಾದ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಆತ್ಮೀಯ ಸದ್ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸದಾಕಾಲ ನಮ್ಮ ಹಿತೈಷಿಗಳು ಗುರು ಬಾಂಧವರು ಆದಂಥ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಪಾಲಭಾವಿಯ ವೀರಯ್ಯ ಮಹಾಸ್ವಾಮಿಗಳ ಶ್ರೀ ಚರಣಗಳಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿವರೆಗೂ ಸಾಂಗೋಪಸಾಂಗವಾಗಿ ಅಲ್ಪಮತಿಗೆ ಹೊಳೆದಂತೆ ಸದ್ಗುರುಗಳ ಕೃಪಾ ಆಶೀರ್ವಾದದಿಂದ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿವರೆಗೂ ಅನಂತ ವಿಚಾರಗಳನ್ನು ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಬೋಧಿಸಿದ್ದನ್ನು ನಾವು ನೀವೆಲ್ಲರೂ ಆಲಿಸಿ ಈಗ
13ನೆಯ ಅಧ್ಯಾಯದ 27ನೆಯ ಶ್ಲೋಕವನ್ನು ನಿನ್ನೆವರೆಗೂ ನಾವು ವಿಚಾರವನ್ನು ಮಾಡಲಾಗಿ ಭಗವಂತ ಕೊನೆಗೆ ಈ ಒಂದು ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯೋಗ ಅಂದರೆ ಅಸಿ ಪದದ ಅರ್ಥವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ನಿಮ್ಮೆಲ್ಲರ ನಿಜಗುಣರ ಶಾಸ್ತ್ರದ ಅನ್ವಯ ಯಾವ ತತ್ವಮಸಿ ಮಹಾವಾಕ್ಯವನ್ನು ಅಸಿ ಅಂದರೆ ಇತಿ ಅಂತ ಅದನ್ನು ವಾಚಾರ್ಥ ಲಕ್ಷಾರ್ಥವನ್ನು ಹೇಳಿ ಈಗ ಇಂಥ ಒಂದು ನಾನೇ ನೀನು ನೀನೇ ನಾನು, ಹೀಗಾಗಿ ನನ್ನಲ್ಲಿ ಇನ್ನೊಂದು ಅನ್ನೋದು ಮತ್ತೇನು ಇಲ್ಲ, ಆ ಕಾರಣದಿಂದ ನೀನೇ ಪರಮಾತ್ಮನಿದ್ದೆ, ನಾನೇ ನೀನು ನೀನೇ ನಾನು ಅಂತ ಹೇಳ್ತಾ ಬಂದು ಇಂಥ ಸ್ವರೂಪವನ್ನು ತಿಳಿದುಕೊಳ್ಳಲಿಕ್ಕೆ ಲೋಕದಲ್ಲಿ ಅಧಿಕಾರಿಗಳ ತಾರತಮ್ಯ ಉಂಟು ಅರ್ಜುನ. ಕಾರಣ ಮಂದ, ಮಧ್ಯ, ಉತ್ತಮೋತ್ತಮ ಅಧಿಕಾರಿಗಳು. ಹಾಗಾಗಿ ಮಂದನಿಗೆ ಭಗವಂತ ಕರ್ಮವನ್ನು ಬೋಧಿಸಿ ಭಗವಂತನನ್ನು ಕೂಡು ಕಾಲಕ್ರಮೇಣ ಜನ್ಮಾಂತರದಲ್ಲಿ ಅಂತ ಹೇಳಿ, ಮಧ್ಯಮ ಅಧಿಕಾರಿಗೆ ಉಪಾಸನ ಅಂದರೆ ಭಕ್ತಿಯಿಂದ ಭಗವಂತನನ್ನು ನೀನು ಕೂಡು ಅಂದರು. ಯೋಗ ಅಂದರೆ ಕೂಡು. ಉತ್ತಮ ಅಧಿಕಾರಿಗಳಿಗೆ ಜ್ಞಾನವನ್ನೇ ಬೋಧನೆ ಮಾಡಿದರು. ಆವಾಗ ಅರ್ಜುನನಿಗೆ ಬಂದಂಥ ಒಂದು ಸಮಸ್ಯೆ, ಜಗತ್ತಿನಲ್ಲಿ ಮಂದನಿಗೂ ನೀವು ಸಾಧನೆಗಳನ್ನು ಹೇಳಿದ್ರಿ ಭಗವಂತ, ಮಧ್ಯಮನಿಗೂ ಸಾಧನೆ ಹೇಳಿದ್ರಿ, ಉತ್ತಮನಿಗೂ ಸಾಧನೆ ಹೇಳಿದ್ರಿ. ಇದಕ್ಕಿಂತ ಮಂದ ಅಧಿಕಾರಿಗಳಲ್ಲಿ ಮತ್ತು ಎಂಥ ಅಧಿಕಾರಿ ಅಂದರೆ ಮಂದನಿಗಿಂತ ಕನಿಷ್ಠ ಅಧಿಕಾರಿಗಳಾರು ಜಗತ್ತಿನಲ್ಲಿ, ಕನಿಷ್ಠ. ಅಂಥ ಅಧಿಕಾರಿಗಳಿಗೆ ಈ ಯೋಗವನ್ನು ಸಾಧಿಸಲಿಕ್ಕೆ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಮಾರ್ಗವೇ ಇಲ್ಲ ಏನು ಅಂತ ಕೇಳಿದಾಗ ಮಹಾತ್ಮ ಹೇಳಿದರು, ಯಾರು ಅಂತ ಹೇಳಿದರೆ ಈ ಯೇ ವಿನಶ್ಯು ಸರ್ವೇಷು ಭೂತೇಷು ಪರಮೇಶ್ವರಂ ಅವಿನಶ್ಯಂತಂ ಸಮಂ ತಿಷ್ಯಂತಂ ಪಶ್ಯತಿ ಸಹ ಪಶ್ಯತಿ ಅಂತ ಶ್ಲೋಕದ ಹೇಳಿದರು. ಇಂಥ ನಾಶಯುತವಾದ ಎಲ್ಲ ಚರ ಅಚರ ಪ್ರಾಣಿ ವಸ್ತುಗಳಲ್ಲಿಯೂ ಪರಮೇಶ್ವರನು ಹೇಗಿದ್ದಾನೆಂದರೆ ನಾಶರಹಿತನಾಗಿದ್ದಾನೆ. ಇಂಥ ಸಮಭಾವದಿಂದ, ವಿಷಮ ಸಂಸಾರ ಅಂದ್ರೇನು, ದೇಹನೇ ಬೇರೆ ಜೀವಾತ್ಮನೇ ಬೇರೆ ಅಂತ. ಹಾಗಾಗಿ ಇಲ್ಲಿ ನಾಶವಾಗುವಂಥ ಶರೀರದಲ್ಲಿಯೂ ಕೂಡ ನಾಶರಹಿತವಾದ ಈಶನೇ ಆನ, ಅವನೇ ನಾನು, ನಾನೇ ನೀನು. ಇವನ್ನ ಸಾಧನೆ ಮಾಡಲಿಕ್ಕೆ ಕೂಡಲಿಕ್ಕೆ ಏನಾದರೂ ಸಾಧನೆಗಳು ಆವಂದರೆ ಅವ್ರು ಹೇಳಿದರು, ಅಂಥವ್ರಿಗೆ ಕರ್ಮ ಮಾಡಲಿಕ್ಕೂ ಆಗೋದಿಲ್ಲ, ಭಕ್ತಿ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಜ್ಞಾನಂತೂ ಮೊದಲೇ ಸಾಧ್ಯ ಇಲ್ಲ. ಅಂತ ಅಧಿಕಾರಿಗಳು ಏನು ಮಾಡೋದಂದರೆ ಪುರಾಣ ಅಂದರೆ ಯಾವ ವ್ಯಾಸ ಮಹರ್ಷಿಗಳು ರಚಿಸಿದಂಥ ಪುರಾಣಗಳೇನವ ಆ ಪುರಾಣಗಳನ್ನು ಹೇಳುವಂಥ ಯಾರು ಕೀರ್ತನಕಾರರಾರ ವಿಚಾರವಾದಿಗಳಾರ ಅವರ ಮಾತುಗಳನ್ನು ನೀನು ಕೇಳ್ತಾ 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 ಹೋದ್ರೆ ಸಾಕು, ನಿನಗೂ ಕೂಡ ಸಾಧನ ಮಾರ್ಗಗಳು ಉಂಟು ಅನ್ನೋ ಮಾತನ್ನು ಹೇಳ್ತಾ ಬಂದರು. ಹಾಗಾಗಿ ಪುರಾಣವನ್ನು ಕೇಳಬಾರದು ಏನಂದರೆ ಪುರಾಣವನ್ನು ಅವಶ್ಯವಾಗಿ ಕೇಳಬೇಕು. ಎಲ್ಲರೂ ಜ್ಞಾನಕ್ಕೆ ಅಧಿಕಾರಿಗಳಲ್ಲ. ಹಾಗಾಗಿ ಕನಿಷ್ಠಕ್ಕಿಂತ ಕನಿಷ್ಠನಾದ ಅಧಿಕಾರಿ ಕೂಡ
ಜಗತ್ತಿನಲ್ಲಿ ಹಿರಿಯರು ಅಂತಾರ. ಅಂಥವರು ತಂದೆ ತಾಯಿಗಳ ವಾಕ್ಯಗಳನ್ನು, ಪುರಾಣದ ವಾಕ್ಯಗಳನ್ನು ಏನು ಮಾಡು ಅಂದರೆ ಸುಮ್ಮನೆ ಕುಂತು ತಿಳಿದೋ ಅಥವಾ ತಿಳಿದೋ ಇರಲಿ, ಅಂಥವರು ಅದನ್ನು ಸಾಧನೆ ಮಾಡ್ತಾ ಮಾಡ್ತಾ ಹೋದರೆ ಯಥಾರ್ಥವಾಗಿ ನಾವೇನು ತಿಳ್ಕೊಂಡ್ವಿ ಅದೇ ವಸ್ತುವನ್ನು ಅವನು ಕೂಡ ತಿಳಿಯಲಿಕ್ಕೆ ಯೋಗ್ಯನಾಗುತ್ತಾನೆ ಅನ್ನೋ ಮಾತನ್ನು ಹೇಳ್ತಾ ಬಂದರು. ಆದರೆ ಮುಂದೆ ಅನಂತ ವಾಕ್ಯಗಳನ್ನು ಹೇಳುವರಿದ್ದಾರೆ. ಆದರೆ ಇವತ್ತಿನ ದಿವಸ ವಿಶೇಷವಾಗಿ ನೀವೆಲ್ಲರೂ ಹಿಂದೆ ಬಹಳ ಜನ್ಮದಲ್ಲಿ ಪುಣ್ಯವನ್ನು ನೀವು ಮಾಡೀವಿ ಅಂತ ಇವತ್ತು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳು ಯಾವ ಹಿಂದೂ ಮಿತಿಯ ಧರ್ಮದ ಪ್ರಕಾರ, ಆಧಾರದ ಪ್ರಕಾರ ಅವರು ದೇಹ ಬಿಟ್ಟಿದ್ದು ಇದೇ ಸಪ್ತಮಿ ಎನ್ನುವಂಥ ದಿನದಲ್ಲಿ. ಹಾಗಾಗಿ ಗುರು ಪ್ರೇಮಿಗಳು, ಗುರು ಸಂಬಂಧಿಗಳು, ಗುರು ಸ್ವರೂಪಿಗಳಾದಂಥ ನಮ್ಮ ಬಾಲಭಾವಿಯ ಶ್ರೀಗಳು ಆ ಗುರುಗಳ ಮೇಲೆ ಎಷ್ಟು ವಿಶ್ವಾಸ, ಪ್ರೇಮ, ಪ್ರೀತಿ, ಭಕ್ತಿ ಇತ್ತು ಅಂದರೆ ಸುಮಾರು 15-20 ವರ್ಷದಿಂದ ಸತತವಾಗಿ ಅವರ ಈ ಮಿತಿಯ ದಿನದಲ್ಲಿ ಅವರ ಎಂಥದ್ದೇ ಕಾರ್ಯ ಇರಲಿ, ಎಲ್ಲ ಕಾರ್ಯವನ್ನು ಬದಿಗಿಟ್ಟು ಈ ಗುರುಗಳ ಈ ಒಂದು ಮಿತಿಯ ದಿನದಂದು ಶುಭ ದಿನ, ಮಹಾತ್ಮರಿಗೆ ಶುಭ ದಿನ, ಆ ಶುಭ ದಿನದಿಂದ ಸುಮಾರು 350-400 ಕಿಲೋಮೀಟರು ಹಗಲು ರಾತ್ರಿ ಎನ್ನದೇ ಬಸ್ಸಲ್ಲಿ ಸಂಚಾರ ಮಾಡಿ ಗುರುಗಳ ಗದ್ದಿಗೆ ಅರ್ಚನೆಯನ್ನು, ಮಂಗಲವನ್ನು ಮಾಡಿ ಮತ್ತು ಅದರ ಜೊತೆಗೆ ನಿಮ್ಮೆಲ್ಲರಿಗೆ ದರ್ಶನವನ್ನು ಕೊಟ್ಟು ಅವರು ಪ್ರತಿ ವರ್ಷ ಇಲ್ಲಿಗೆ ಬರುವ ಪದ್ಧತಿಯಂತೆ ಈ ವರ್ಷದ ಈ ದಿನದಿಂದ ಕೂಡ ಬಸವಾನಂದ ಮಹಾತ್ಮರು ಅವರು ಹೇಗಿದ್ರು ಅನ್ನೋದು ಪಕ್ಕಾ ನೀವು ತಿಳಿಯಬೇಕಾಗಿದ್ದರೆ ಸಮಯ ಸಿಕ್ಕಾಗಲೆಲ್ಲ ಆ ಗುರುಗಳ ವಾಣಿಯಿಂದನೇ ಕೇಳಬೇಕು. ಅವರು ಹೇಗಿದ್ರು, ಅವರ ಒಡನಾಟ ಹೇಗಿತ್ತು, ಅವರ ಸ್ಥಿತಿ ಹೇಗಿತ್ತು. ಬಸವಾನಂದರ ಸ್ಥಿತಿ ಯಾರಿಗೆ ಗೊತ್ತಾಗ್ತಂದ್ರೆ, ಕಳ್ಳನ ಗುಣ ಕಳ್ಳನಿಗೆ ಗೊತ್ತಾಗ್ತದ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಸುಳ್ಳನ ಗುಣಗಳು ಸುಳ್ಳನಿಗೆ ಅರ್ಥ ಆದಷ್ಟು ಬೇಗ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಒಬ್ಬ ಬ್ರಹ್ಮಜ್ಞಾನಿಯ ಸ್ಥಿತಿವಂತರ ಮಹಾತ್ಮರು ಹೇಗಿದ್ದರು ಅನ್ನೋದು ಎಲ್ಲರಿಗೆ ಅರ್ಥ ಆಗೋದಿಲ್ಲ. ಅವರ ಒಡನಾಡಿಗಳಿಗೆ, ಅವರ ಸಂಪರ್ಕದಲ್ಲಿದ್ದವರಿಗೆ, ಅವರಲ್ಲಿ ಶ್ರದ್ಧೆಯನ್ನು ಇಟ್ಟವರಿಗೆ ಮಾತ್ರ ಅವರು ಹೇಗಿದ್ರು ಅನ್ನೋದು ಅರ್ಥ ಆಗ್ತದೆ. ಹಾಗಾಗಿ ನಾವು ಎಷ್ಟೇ ಒಂದು ವರ್ಷ ಮರೆದರೂ ಕೂಡ ವರ್ಷದಲ್ಲಿ 2-3 ಸಲ ನಮ್ಮ ಭಾಗಕ್ಕೆ ಯಾವುದೇ ನಿಮಿತ್ತ ಕಾರಣವನ್ನಿಟ್ಟುಕೊಂಡು ನಮ್ಮ ನೀರಮಾನೀಯ ಗುರುಗಳ ಕಾರ್ಯಕ್ರಮದಲ್ಲಿ 3 ದಿನ ಭಾಗಿಗಳಾಗಿ ಯಾರೇ ಶಾಸ್ತ್ರವನ್ನು ಹೇಳಿ, ನೀವು ಕೇಳಿರಬೇಕು, ಲಕ್ಷ್ಯವಿಟ್ಟು ಕೇಳಿರಲಿಲ್ಲ ಗೊತ್ತಿಲ್ಲ, ಯಾರು ಯಾವ ವಿಷಯದ ಬಗ್ಗೆನೇ ಹೇಳಿ, ಯಾವುದಾದ್ರೂ ಹೇಳಿ, ಆದರೆ ಪುಣ್ಯಾತ್ಮರು ಬಸವಾನಂದರ ಸ್ಥಿತಿಯನ್ನು, ಬಸವಾನಂದರ ಇರುವಿಕೆಯನ್ನು ಅವರು ಹೇಳದೆ ಮುಂದೆ ಮಾತೇ ಹೇಳ್ತಿದ್ದಿಲ್ಲ. ಅದು ನಿಜವಾದ ಗುರುವಿನ ಒಡನಾಟ ಇದ್ದವರಿಗೆ ಏನು ನೆನಪಾಗ್ತದ? ಗುರುವಿನೇ ನೆನಪಾಗ್ತದ. ಹಾಗಾಗಿ ಆ ವೇದಿಕೆಯಲ್ಲಿ ಮೈ ಮರೆತು ಬಸವಾನಂದರ ಬಗ್ಗೆ ಅವರು ಹಾಡುವಂಥ ಮಾತು, ಅವರ ಸ್ಥಿತಿಗತಿಯನ್ನು ವಿವರಿಸುವಂಥ ರೀತಿಯನ್ನು ನೋಡಿದರೆ ನಾವು ಕೂಡ ಬಹಳ ಜಾಗೃತವಾಗತ್ತಿತ್ತು. ಒಂದೊಂದು ಸಲ ಯಾವುದೇ ಕಾರಣದಿಂದ ಬಸವಾನಂದರ ವಿಸ್ಮೃತಿ ಆಗಿದ್ರು ಕೂಡ
ಮತ್ತೆ ಅವರ ಸ್ಮೃತಿಯನ್ನು ತುಂಬಿ ಅವರ ನೆನಪನ್ನು ಸದಾಕಾಲ ನೀವು ಮಾಡಿದರೆ ಮಾತ್ರ ನಿಮಗೆ ಉಳಿಗಾಲವಿದೆ. ಅವರ ಸ್ಮರಣೆಯನ್ನು ಯಾವತ್ತು ಮರಿತೀರಿ ಅವತ್ತೇ ನಮಗೆಲ್ಲ ಅಳಿಗಾಲವಿದೆ ಅನ್ನುವಂಥ ತಾತ್ಪರ್ಯವನ್ನು ಮಹಾತ್ಮರು ಹೇಳೋದು. ಕಳಕಳ ಏನಂದರೆ ಅಂಥ ಮಹಾತ್ಮರ ವಾಕ್ಯ ಸಿಗೋದು ಬಹಳ ಕಷ್ಟ. ನಿಮಗೆಲ್ಲ ಗೊತ್ತಿದೆ ಅವರು ಎಷ್ಟು ನಿಷ್ಠುರವಾಗಿದ್ದರು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಇವತ್ತಿನ ದಿನ ಆ ಸ್ಮೃತಿಯನ್ನೇ ಮತ್ತೆ ಪುನಃ ನೆನಪು ಮಾಡೋದಕ್ಕೋಸ್ಕರವಾಗಿ ಶ್ರೀಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವೇದಾಂತ ಬೆಳಗದ ವತಿಯಿಂದ ಮತ್ತೊಮ್ಮೆ ಅನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಿಸುತ್ತಾ, ನಾವು ಇವತ್ತ ಹೆಚ್ಚಿಗೆ ಹೇಳುವುದಕ್ಕಿಂತ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಅಪ್ಪ ಅವರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಅವರಿಂದ ಇನ್ನು ಏನೇನು ತಿಳಿದುಕೊಳ್ಳಬೇಕಾಗಿದೆ ಅನ್ನುವುದನ್ನು ನಾವು ಕೂಡ ತಿಳಿದುಕೊಂಡು ಕೃತಾರ್ಥರಾಗೋಣ ಅನ್ನುವ ಮಾತನ್ನು ಹೇಳ್ತಾ, ಅವರ ಪ್ರೀತಿ ಪ್ರೇಮ ಎಷ್ಟಿದೆ ಅಂದರೆ ಅದು ಮಗುವಿಗೆ ತಾಯಿಗೆ ಭಾವ ಅರ್ಥ ಆದಂತೆ ಅವರ ಪ್ರೀತಿ ಪ್ರೇಮ ನಮ್ಮ ಮೇಲೆ ಎಷ್ಟಿದೆ ಅಂದರೆ ತಾಯಿ ಮಗುವಿಗೆ ಅರ್ಥ ಆಗುತ್ತೆ. ಹಾಗಾಗಿ ಅದರಂತೆ ಅವರ ಒಂದು ಪ್ರೀತಿ ಒಂದು ಪ್ರೇಮ ನಮ್ಮ ಮೇಲೆ ಇಟ್ಟಂಥ ಒಂದು ವಿಶ್ವಾಸ, ಆ ವಿಶ್ವಾಸಕ್ಕಾಗಿ ಅಷ್ಟು ದೂರದಿಂದ ಇಲ್ಲಿ ಬಂದ ನೋಡ್ರಿ. ಬೇರೆ ಏನು ಕಾರಣ ಇಲ್ಲ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದ ಎತ್ತ ಸಂಬಂಧವಯ್ಯ ಅಂದಂಗೆ ಅವರು ಭಾಳ ನಿರಾಹಾರಿಗಳು ಮತ್ತು ಹೆಚ್ಚಿನ ಯಾವುದೇ ಒಂದು ಯಾರಿಗೂ ಕೂಡ ತೊಂದರೆಯನ್ನು ಕೊಡಲಾರದೆ ತಮ್ಮ ಜೀವನದಲ್ಲಿ ಬಸವಾನಂದರ ಅವರ ನಡೆಗಳನ್ನು ಬಹಳಷ್ಟು ಅಳವಡಿಸಿಕೊಂಡವರು ವೀರಯ್ಯ ಮಹಾಸ್ವಾಮಿಗಳು. ನಾ ಬಹಳ ಜನ ನೋಡ್ತೀನಿ, ಅವರ ನುಡಿಗಳನ್ನು ಅಳವಡಿಸಿಕೊಂಡವರು ಬಹಳ ಜನ ಇಲ್ಲಂತಲ್ಲ, ಇನ್ನೂ ಸಿಗಬಹುದು, ಅದು ತಪ್ಪಂತಲ್ಲ. ಆದರೆ ನಡೆಯನ್ನು ಅಳವಡಿಸಿಕೊಳ್ಳುವುದು ಬಹು ಕಷ್ಟದ ಕೆಲಸ, ಬಹಳ ಕಷ್ಟ. ಆದಾಗಿ ಕೂಡ ಪ್ರತಿಯೊಂದು ವಿಚಾರವನ್ನು ಅವರು ಪ್ರಸಾದ ಮಾಡುವಾಗ ನೆನಪು ಮಾಡಿದ್ರು ಕೂಡ, ಇವತ್ತು ಮಧ್ಯಾಹ್ನ ಪ್ರಸಾದ ಮಾಡಿದ್ದೀವಿ, ಆವಾಗ ಕೂಡ ಅದೇ ವಿಚಾರವನ್ನು ಅವ್ರು ಮಾಡ್ತಾರೆ. ಅಪ್ಪ ಅವರು ಊಟ ಮಾಡುವಾಗ ನಮಗೆ ದಯಾಸಾಗರ ಸಾರ್ ಇವತ್ತು ಪ್ರತ್ಯಕ್ಷ ಇದ್ರು ನೋಡ್ರಿ, ಅವ್ರು ಹೇಳುವಾಗಿದ್ರಿಲ್ಲಿ ಅವರು ಈ ರೀತಿ ಒಂದೇ ಸಲ ಪದಾರ್ಥವನ್ನು ಯಾವ ಬಾಯಲ್ಲಿ ಹಾಕ್ತಿದ್ದಿಲ್ಲ. ಒಂದು 2-3 ನಿಮಿಷ ವೀಕ್ಷಣೆ ಮಾಡೋರು, ಏನಿದೆ ಏನಿಲ್ಲ, ಏನು ಯೋಗ್ಯ ಏನು ಅಯೋಗ್ಯ, ಯಾವುದನ್ನು ಎಷ್ಟು ಸ್ವೀಕಾರ ಮಾಡಬೇಕು ಅವ್ರಿಗೆ ಅದು ಗೊತ್ತಿತ್ತು ರೀ. ಈಗ ಪ್ರಸಂಗ ಹೇಳ್ತಿದ್ರು ಅವರು, ತಮ್ಮ ಹೊಸದಾಗಿ ಯಾರ ಮನೆಗೆ ಹೋದಾಗ ನಾವು 3-4 ಜನ ಒಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಸುಮ್ಮನೆ ಅಡಿಗೆ ಮನೆ ಕಡೆ ಹೋಗಿ ಬರ್ಬೇಕಂತಿದ್ರು ಅವರು. ಸುಮ್ಮನೆ ಹೋಗಿ ಬರ್ಬೇಕು ಅಂದರೆ ಏನು ಅರ್ಥ ಆಗ್ತದಲ್ಲಿ, ಅವರು ಅಡಿಗೆಯನ್ನು ಎಷ್ಟು ಜನಕ್ಕೆ ಆಗಷ್ಟು ಮಾಡಿದ್ದಾರೆ, ಎಷ್ಟು ಇದೆ ಅನ್ನೋದು ಗೊತ್ತು ಮಾಡಿಕೊಂಡು ಆಮೇಲೆ ಇಲ್ಲಿ ನೀವು ಅದನ್ನು ಕಂಟ್ರೋಲ್ ಮಾಡಕ್ಕೆ ಬರ್ತದೆ. ಬಹಳ ಇದ್ರೆ ಹೆಚ್ಚಿಗೆ, ಕಡಿಮೆ ಇದ್ರೆ ಸೂಕ್ಷ್ಮ. ಅದಕ್ಕಿಂತ ಇನ್ನು ವಿಚಾರ ಏನಂದ್ರೆ, ಯಾವುದಾದ್ರೂ ಪದಾರ್ಥವನ್ನು ಅವರ ಪಾತ್ರೆಯಲ್ಲಿ ಹಾಕಿದಾಗ ಕಡಿಮೆ ಯಾವುದು ಇತ್ತು ಅಂದರೆ, ಪಾತ್ರೆಯಲ್ಲಿ ಕಡಿಮೆ ಇತ್ತಂದ್ರೆ ಅವ್ರು ಅರ್ಥ ಮಾಡ್ಕೊಂತಿದ್ರು ಇದು ಮನೆಯಲ್ಲಿ ಮಾಡಿದ್ದಲ್ಲ ಅಂತ. ಎಷ್ಟು ಸೂಕ್ಷ್ಮ ಅಂತ ಅವರ ಅವಲೋಕನ. ಅಂದ್ರೆ ಮನೆಯಲ್ಲಿ ಮಾಡಿದ್ದಲ್ಲ ಅಂದ್ರೆ ಇನ್ನೊಂದ್ಸಲ ಕೇಳಿದ್ರೆ ಅದು ಬೇಡ ಅಂತ ಹೇಳೋರು. ಯಾಕಂದ್ರೆ ಅದು ಇಲ್ಲ, ಪ್ರೇಮಕ್ಕಾಗಿ ಕೇಳ್ತಾರ, ಅದಕ್ಕಾಗಿ ಅದನ್ನ ಬೇಡ ಅನ್ನೋದು. ಯಾವ್ದು ಹೆಚ್ಚಿಗೆ ಹಾಕ್ಯಾರ ಬೇಕಿತ್ತಂದ್ರೆ ಅದನ್ನ ನೀಡು ಅನ್ನೋದು, ಇಲ್ಲ ಸಾಕು ಅನ್ನೋದು. ಈ ಪ್ರಕಾರವಾಗಿ ಪ್ರತಿಯೊಂದು ಎಷ್ಟೋ ಸಲ ಈಗೇನು ಪುಣ್ಯಾತ್ಮರು ಈ ಸಲ ಬಂದಾಗ ಪ್ರತಿ ಸಲ ರಾಯಚೂರಿಗೆ ಬಂದ್ರಂದ್ರೆ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲೇ ತಮ್ಮ ಕರ್ಮವನ್ನು ಮುಗಿಸಿ ಅಲ್ಲೇ ಸ್ನಾನ ಮಾಡಿ ಶಕ್ತಿನಾಗ ಬರ್ತಕ್ಕಂಥ ವ್ಯಕ್ತಿಗಳು. ವಿಚಾರ ಮಾಡ್ರಿ ನೀವು.
ಏನು ಮನೆಯಲ್ಲಿ ನಾವು ಬಾವಿಯಿಂದ ನೀರು ತಂದು ಹಾಕಿ ಒಲೆ ಹಚ್ಚಿ ನೀರು ಕಾಸೋ ವ್ಯವಸ್ಥೆ ಇಲ್ಲ. ಬೇಕಾದಷ್ಟು ಅನುಕೂಲತೆ ಇದ್ದರೂ ಕೂಡ ಅವರು ಗುರುಗಳ ನಡೆ ಹೇಗಿತ್ತು ಇದೆ ಅಂತ ಹೆಚ್ಚಿಗೆ ಮಾಡೋರಲ್ಲ, ಇಲ್ಲ ಅಂತ ಬಿಡೋರಲ್ಲ. ತಾವೇನು ಮಾಡಬೇಕು ಅಷ್ಟು ಮಾಡೋರು, ಯಾರಿಗೂ ಭಾರ ಆಗಬಾರ್ದು. ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕೇಳಿದ ಹನುಮಂತ ಬಂದ್ರಿಲ್ಲ ಅಪ್ಪನವ್ರು ಅಂದರೆ, ಇಲ್ಲಪ್ಪ ಇನ್ನೂ ಬಂದಿಲ್ಲ ಅಂದ. ನಾನು ಫೋನ್ ಮಾಡಿದೆ, ಇಲ್ಲ ಬಸ್ ಸ್ಟ್ಯಾಂಡಿಗೆ ಇವ್ರಿ ಅಂದರು. ದಯವಿಟ್ಟು ಸ್ನಾನ ಇಲ್ಲೇ ಬಂದು ಮಾಡ್ರಿ, ಅಲ್ಲಿ ದಯವಿಟ್ಟು ಮಾಡಬೇಡ್ರಿ ಅಂತ ಹೇಳಿದೆ. ಆಯ್ತು ರೀ ಅಲ್ಲಿಗೆ ಬಂದು ಮಾಡ್ತೀವಿ ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು. ನನಗೆ ಯಾಕೋ ಸಂಶಯ ಬಂತು. ರಾಮ ಬಂದ, ರಾಮ ಹೇಳಿದೆ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಅಪ್ಪವ್ರು ಹಿಡ್ದಾರ ನೋಡೋ ಕರ್ಕೊಂಬಾರಂದೆ. ನಾನು ನೋಡೇ ಇಲ್ಲ, ಹೌದಿಲ್ಲ ರಾಮ? ಹೋದ, ಅವನ್ನ ಕರ್ಕೊಂಡು ಬಂದೇ ಬಿಟ್ಟು. ನನಗೆ ಆಶ್ಚರ್ಯ ಅದು. ಹೀಗೆ ನಾನು ಯಾಕೆ ಹೇಳ್ತೀರಂದ್ರೆ, ನುಡಿಗೆ ಮಹತ್ವ ಹೆಚ್ಚಿಂದಿಲ್ಲ. ನುಡಿ ಬರಬಾರದು ಅಂತ ಅರ್ಥ ಅಲ್ಲ, ನುಡಿ ಇರಬೇಕು. ನುಡಿ ಇರದೇ ಇದ್ದರೆ ಪರವಾಗಿಲ್ಲ, ನಮ್ಮಲ್ಲಿ ನಡೆ ಮಾತ್ರ ಇರಲೇಬೇಕು. ನುಡಿಗೆ ಮುಕ್ತಿ ಇಲ್ಲ, ನಡೆಗೆ ಮುಕ್ತಿ ಅದ. ಆ ಕಾರಣದಿಂದ ಅವರೆಲ್ಲ ಜೀವನದಲ್ಲಿ ಅವರೇನೇನು ಅವರ ಸಂಬಂಧದಲ್ಲಿ ಏನೇನು ಆಚರಣೆ ಮಾಡ್ತಿದ್ರು, ಅವರು ಹೇಗೆ ಇರ್ತಿದ್ರು ಅನ್ನುವುದು ಎಲ್ಲವನ್ನು ಅಳವಡಿಸಿಕೊಂಡು ಇವತ್ತಿಗೂ ಕೂಡ ತಮ್ಮ ನಿತ್ಯ ಜೀವನದಲ್ಲಿ ಬಸವಾನಂದರ ನಡೆಗಳನ್ನು ತಮ್ಮ ಹುಷಾರಾಗಿ ಪ್ರಾಣಕ್ಕೆ ಎಷ್ಟು ಮಹತ್ವದ ನಡೆಗೆ ಅತ್ತ ಮಹತ್ವವನ್ನು ಕೊಟ್ಟು ನಮಗೆಲ್ಲರಿಗೂ ಮಾರ್ಗದರ್ಶಕರು ಅಂಥವನ್ನೇ ನಾವು ನೋಡಬೇಕು. ಎಲ್ಲಿ ನಡೆಯದಂಥ ವ್ಯಕ್ತಿಗಳನ್ನು ನಾವು ಪದೇ ಪದೇ ನೋಡಬೇಕು. ಆ ಭಾಗ್ಯ ಮೇಲಿನ ಮೇಲೆ ಸದಾಕಾಲ ಬಹು ವರ್ಷಗಳ ಕಾಲ ನಿರಂತರವಾಗಿ ಅವರ ದರ್ಶನ ನಮಗೆ ಆಗ್ತಾ ಇರಲಿ ಅಂತ ಎಲ್ಲ ರೀತಿ ಅದಕ್ಕೆ ಬೇಕಾದಂಥ ಯಾವುದೇ ಒಂದು ಸಾಧನೆಗಳನ್ನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಬಸವಾನಂದರು ಅವರಿಗೂ ನಮಗೂ ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದೆ ಅವರ ವಾಣಿಯನ್ನು ನೀವು ಆಲಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಮಹಾತ್ಮರು ಪ್ರಾರಂಭ ಮಾಡ್ತಾರೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಸದ್ಗುರುಗಳ ದಿವ್ಯ ಚರಣ ಅರವಿಂದಗಳನ್ನು ಹೃದಯಾರ್ಲಿ ಸ್ಮರಿಸಿಕೊಳ್ಳುತ್ತಾ, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಬ್ರಹ್ಮಲೀನರಾಗಿರ್ತಕ್ಕಂಥ ಶ್ರೀ ಬಸವಾನಂದ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗೈಯುತ್ತಾ, ಜಗದ್ಗುರು ಸಿದ್ಧಾರೂಢರ ಬಸವಾದಿ ಶಿವಶರಣರ ಶರಣೀಯರ ಶ್ರೀಚರಣಕ್ಕೆ ಶರಣು ಶರಣಾರ್ಥನ ಸಮರ್ಪಿಸುತ್ತಾ, ಯಾವ ಶಕ್ತಿನಗರದ ವೇದಾಂತ ಬಳಗದಲ್ಲಿ ಅವ್ಯಾಹತವಾಗಿ ತೈಲಧಾರೆಯಂತೆ ಯಾವ ಬಸವಾನಂದ ಮಹಾಸ್ವಾಮೀಜಿಯವರ ಸೇವಾದಿಗಳನ್ನ ಮಾಡೋದ್ರ ಜೊತೆಗೆ ಶ್ರವಣಗಳನ್ನ ಮಾಡಿ ಸದಾಕಾಲ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಕೂಡ ಯಾವ ಗುರುವಿನ ಗುರುವಾಗಿರತಕ್ಕಂಥ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಒಂದು ಶಿಲಾಮೂರ್ತಿಗಳನ್ನ ದೇವಾಲಯಗಳ ನಿರ್ಮಾಣ ಮಾಡೋದ್ರ ಜೊತೆಗೆ ಅಲ್ಲಲ್ಲಿ ಶಾಸ್ತ್ರ ಜಿಜ್ಞಾಸುಗಳನ್ನು ತಯಾರು ಮಾಡ್ತಕ್ಕಂಥ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಅಭಿನವ ನಿಜಗುಣ ಮಹಾಸ್ವಾಮೀಜಿಯವರ ಪವಿತ್ರ ಚರಣ ಆರಂಭದಲ್ಲಿ ಭಕ್ತಿಯ ಪ್ರಣಾಮಗೈಯುತ್ತಾ, ಹಾಗೆ ಅವರಿಗೆ ಎಲ್ಲ ರೀತಿಯಿಂದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಾ ಈ ಗುರು ಸೇವಾ ಕಾರ್ಯದಲ್ಲಿ ತತ್ಪರಾಗಿರ್ತಕ್ಕಂಥ ನಮ್ಮ ದಯಾಸಾಗರ ಸ್ವಾಮಿಗಳು ಮೊದಲು ಮಾಡಿಕೊಂಡು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಮಹಾಶಯರೇ, ಮಾತೆಯರೇ, ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಪೂಜ್ಯರು ಆ ಭಗವದ್ಗೀತೆಯ ಒಂದು 13ನೇ ಶ್ಲೋಕ ಹೇಳಿದ ನಂತರ ಬಸವಾನಂದರ ಬದ್ದಲ ನಮ್ಮ ಬದ್ದಲ ಹೇಳ್ತಾ ಭಾಳ ವಿಸ್ತಾರವಾಗಿ ಹೇಳ್ತೀವಿ. ಅನ್ನದೊಳಗೆ ತುಪ್ಪ ಒಂದು 2 ಚಮಚ ಹಾಕೋಗ್ಬೇಕಾಗುತ್ತೆ.
ಅನ್ನ ಭಾಳ ಬೇಕಾಗತ್ತೆ, ತುಪ್ಪ ಸ್ವಲ್ಪ ಬೇಕಾಗತ್ತೆ. ಹಂಗೆ ಅನ್ನ ಸ್ವಲ್ಪ ನೀರು ತುಪ್ಪ ಭಾಳ ಹಾಕ್ತಾರೆ ಅವ್ರು ಗುರುಗಳ. ಅದೇನು ಇದಲ್ಲ, ಕಂಡದಂಗೆ ಹೇಳ್ತಾರೆ. ಆದ್ರೂ ಪರಂತ ನಮಗೆ ಕೇಳಲಿಕ್ಕೆ ಏನಪ್ಪ ಅಂತಂದ್ರೆ ಭಾಳ ಮುಜುಗರ ಅನಿಸ್ತದೆ. ಏನು ಇರಲಿ ಅಂತ ಒಂದು ಗುರುಗಳು ಪುಣ್ಯಾರಾಧನೆ, ಪುಣ್ಯತಿಥಿ. ತಿಥಿ ಅಂದರೆ ಹೆಂಗೆ ತಿಥಿಗಳು ಬರ್ತಾವಲ್ಲ, ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ. ಹಂಗೆ ನಮ್ಮ ಬಸವಾನಂದ ಮಹಾಸ್ವಾಮೀಜಿಯವರು ಕೂಡ ಅನೇಕ ಅವ್ರ ಪತ್ರಗಳನ್ನು ತೆಗೆದಾವ. ತಾರೀಖು ಹಾಕುತ್ತ ಮೊದಲ ಈ ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಅವು ತಿಂಗಳನ್ನ ಹಾಕಿ ಹುಣ್ಣಿಮೆ ಆದ ನಂತರ ಬಹುಳ ಅಂತಾರು, ಅಮಾವಾಸ್ಯೆ ಆದ ನಂತರ ಶುದ್ಧ ಅಂತ. ಬಹುಳ ಪ್ರತಿಪದ ಶುದ್ಧ ಅಂತ ತಿಳ್ಕೊಂಡು ತಾರೀಖು ಹಾಕಿ ತಿಥಿ ಹಾಕಿನ ಹಿಂದಾಗಡೆ ತಾರೀಖು ಇಂಗ್ಲೀಷ್ ತಾರೀಖು ಹಾಕ್ತಿದ್ರು ಅವರು. ಅದರ ಜೊತೆಗೆ ಯಾವಾಗಲೂ ನಮ್ಮ ಹಿಂದೂ ಧರ್ಮಗಳನ್ನ ಆಚರಿಸಬೇಕಾದ ತಿಥಿಗಳನ್ನ ಆಚರಿಸಬೇಕಾದ್ರೆ ಹಿಂದೂ ಧರ್ಮಕ್ಕೆ ಅನುಸರಿಸಿ ಆಚರಿಸಬೇಕು ತಮ್ಮ ಅಂತ ಅವ್ರದ್ದು ಹೇಳ್ತಾರೆ. ಏನು ಅದಕ್ಕೆ ನಾವು ಉದಾಹರಣೆವಾಗಿ ತಿಳ್ಕೊಬೇಕಾದ್ರೆ ಈಗ 12 ಗಂಟೆ ನಾವು ಆಗೈತಿ ಕೇಳ್ತೀವಿ ಗಡಿಯಾರದ ನೋಡ್ರೆ. 12 ಗಂಟೆ ಆಗಬೇಕಾದ್ರೆ ತಾಸಿನ ಕಾಟ, ನಿಮಿಷದ ಕಾಟ ಎಲ್ಲ ಕೂಡ ಸರಿಯಾಗಿ ಒಂದೇ ಜಾಗಕ್ಕೆ ಬಂದಾಗ 12 ಗಂಟೆ ಆಗ್ತೇವೆ. ಮತ್ತು ಆ ತಾಸಿನ ಕಾಟ ಒಂದು ಜಾಗ ಬೇರೆ, ನಿಮಿಷದ ಕಾಟ ಬೇರೆ ಆದ್ರೆ ಅದು 12 ಹೆಂಗೆ ಬರ್ತಿರ್ತೀವಿ. ಅದಕ್ಕೋಸ್ಕರವಾಗಿ ಪ್ರತಿಯೊಂದನ್ನು ಏನಪ್ಪ ಅಂದ್ರೆ ಹೇಳಬೇಕಾಗಿರ್ತಕ್ಕಂಥ ಶಾಸ್ತ್ರದ ನಿಯಮಗಳ ಜೊತೆಗೆ ಬಾಹ್ಯ ಹೊರಗಿನ ಕರ್ಮಗಳನ್ನು ಕೂಡ ಹೇಳೋದು ಅಷ್ಟೇ ಒಂದು ಕಿವಿ ಮಾತುಗಳನ್ನ ಬಸವಾನಂದ ಮಹಾಸ್ವಾಮೀಜಿಯವರು ಹೇಳ್ತಿದ್ರು. ಅದಕ್ಕೆ ಇವತ್ತು ಜ್ಯೇಷ್ಠ ಬಹುಳ ಅಂದ್ರೆ ಜ್ಯೇಷ್ಠ ತಿಂಗಳದಾಗ ಹುಣ್ಣಿಮೆ ಆದ ನಂತರ 7ನೇ ದಿವಸಕ್ಕೆ ಅವರು ದೇಹ ಬಿಟ್ಟಿರ್ತಕ್ಕಂಥ ಒಂದು ಸುಸಮಯ. ದೇಹವೇ ನಾನಲ್ಲ ಅಂತಕ್ಕಂಥ ಒಂದು ಬ್ರಹ್ಮದಲ್ಲಿ ಲೀನ ಆಗಿರ್ತಕ್ಕಂಥವ್ರು. ಶರೀರ ಇದ್ದಾವಾಗ ಏನಪ್ಪ ಎಷ್ಟು ಅನೇಕ ಕಷ್ಟ ನಷ್ಟಗಳು, ನೋವು, ನಲಿವು ಇರ್ತೈತಿ. ಆಯಾವ ನೋವು ನಲಿಗಳ ನೀಗಿ ಬೇಕು ಈಗ ನಾವು ಬುಂದೇ ದುಂಡಿ ತಿನ್ನಬೇಕು ಅಂತಕ್ಕಂಥ ಅಪೇಕ್ಷೆದಾಗ ರಜೋಗುಣ ಇರುತ್ತೆ. ಆ ತಿನ್ನಾಕ ಟೈಮ್ದಾಗ ಬೇಕು ಅನ್ನಂಗಿಲ್ಲ. ವೃತ್ತಿ ಸಾತ್ವಿಕ ಆದಾಗ ಆನಂದ ಹೆಂಗಾಕಾಯ್ತು ಹಂಗೆ ದೇಹಗಳನ್ನ ಏನಪ್ಪ ಅದರ ತೊರೆದು ಆ ಬ್ರಹ್ಮದಲ್ಲಿ ಲೀನವಾಗಿರ್ತಕ್ಕಂಥ ಒಂದು ತಿಥಿಗೆ ನಾವು ಪುಣ್ಯ ತಿಥಿ ಹೇಳ್ತೀವಿ. ಪುಣ್ಯ ಅಂತ ಹೇಳ್ತೀವಿ. ವೀರಶೈವ ಲಿಂಗಾಯತರದಲ್ಲಿ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾರೆ. ಈಗ ನಾವು ತಪ್ಪು ತಿಳ್ಕೊಬೇಡಿ, ಈ ಬರ್ತಡೇ ಆಚರಿಸ್ಕೊಡ್ತಾರೆ. ಜನನ ಮರಣದ ಭಾರಿ ಅಂತ ಹೇಳ್ತಾರೋ ಅಂತಂದಾಗ ನಾವು ಜನ್ಮದ ಉತ್ಸವದೇ ಮಾಡ್ಕೊತಿದ್ರು. ಹೆಂಗೆ ಮಾಡ್ಕೊಂಡು ಜನ್ಮ ದುಃಖಂ ಜರಾ ದುಃಖಂ ಹೇಳ್ತಾರೆ, ಜಾಯಾ ದುಃಖಂ ಪುನಃ ಪುನಃ ತನು. ಹಾಗೆ ಅಂತ ಬಸವಾನಂದ ಮಹಾಸ್ವಾಮೀಜಿಯವರು ಈ ಶರೀರ ನಾನಲ್ಲ ಅಂತಕ್ಕಂಥದ್ದೊಂದು ಪುಣ್ಯ ದಿನ. ಏನ್ ಶರೀರವೇ ತಾನೆಂದು ದೃಢದಿಂದ ನೆರೆನಂಬಿ ಪರವಸ್ತುವನ್ನು ಮುನ್ನ ಮರೆದಿದ್ದ ತೆರದೆ ಶರೀರವ ಮರೆದೀಗ ಕರ್ಣತ್ರಯದ ನಾನೇ ಪರವೆಂಬ ನಂಬಿಕೆ ಕರಿಗೊಂಡಿತಲ್ಲ ತಿಳ್ಕೊಂಡು ಹೆಂಗೆ ಉದ್ಧಾರ ತೆಗೆದಾರೋ ಹಂಗೆ ಈ ಜ್ಞಾನದ ಒಂದು ಉದ್ಧಾರ ಹಸಿವಿ ನಿವೃತ್ತಿಯಾನಂತರ ಬೇಗ ಹೆಂಗೆ ಬರ್ತವೋ ಹಂಗೆ ಈ ಘೋರ ಭವಮಾಲೆಗಳಿಗೆ ನಾವು ಬೇಸತ್ತವೋ ಈ ಘೋರ ಭವಮಾಲೆ ನನಗಿಲ್ಲ ಅಂತಕ್ಕಂಥದ್ದು ಒಂದು ತಿಳುವಳಿಕೆ ಇದೇ ದೇಹದಲ್ಲಿ ಆಗಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅಂತ ಯಾವ ನಿಜ ಸರ್ಪಭೂಷಣ ಶಿವಿಗಳು ಸರಿ ನಾನಲ್ಲ ಅಂತಕ್ಕಂಥ ಒಂದು ಭಾವನೆ ಬಂದಾಗ ಮನುಷ್ಯರು ಹೆಂಗೆ ಮಳೆ ಆಗತ್ತಾನೆ ರೈತರು ಹೆಂಗೆ ಕುಣಿದಾಡ್ತಾರೋ ಹಂಗೆ ನಿರ್ದೇಹಿಯಾಗಿರ್ತಕ್ಕಂಥ ಇರವನ್ನ ಆ ಸರ್ಪಭೂಷಣ ಶಿವಿಗಳು ಬಹಳ ಸ್ವಾರಸ್ಯಕರವಾಗಿ ಹೇಳ್ಕೊಂಡು ಆ ರೀತಿಯಾಗಿ ಇರ್ತಕ್ಕಂಥದ್ದು ದಿನ ಇವತ್ತು. ಬಯಲೊಳು ಮನೆಗಳು ಉದಿಸಿ ಬಿದ್ದು ಹೋಗಲ್ಲ, ಆ ಬಯಲೇನು ಕೆಡದಂತೆ ಕಮಲ ಜಾಂಡಗಳು ಲಯಿಸಿ ಉದಿಸಿ ಲಯಿಸುವೆನ್ನೋಳು ನಾನು ಲಯಿಸನೆಂ ಬುದ್ಧಿ ಕುಡಿಸಾಗಿತ್ತಲ್ಲ ಅಂತಕ್ಕಂಥ ಮಾತನ್ನ ನೆನೆಸಿಕೊಳ್ಬಿದ್ರೆ ಆ ಬಸವಾನಂದ ಮಹಾಸ್ವಾಮೀಜಿಯವರು ದೇಹ ಇರುವ ಪರ್ಯಂತರವಾಗಿ ಏನಪ್ಪ ಆತರ ಆ ನಿಜಗುಣರ ಒಂದು ಶಾಸ್ತ್ರವನ್ನ ಸರ್ಪಭೂಷಣರ ಶಾಸ್ತ್ರ ತಮ್ಮ ಜೀವನದ ಉಸಿರನ್ನಾಗಿ ಮಾಡಿಕೊಂಡು ದೇಹವನ್ನು ಬಿಟ್ಟಿರ್ತಕ್ಕಂಥ ಇವತ್ತು ಪುಣ್ಯ ಆಚರಣೆ ಏನಪ್ಪ ಆದ್ರೆ ನಮ್ಮ ನಿಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಪ್ರೇರಣೆದಾಯಕವಾಗಿ ಇರ್ತಕ್ಕಂಥ ಒಂದು ವಚನಗಳೇನಪ್ಪ ಆದ್ರೆ ಆಗ್ಬೇಕಾಗಿದ್ದರೆ ಯಾವ ಸರ್ಪಭೂಷಣ ಶಿವಿಗಳು ಆ ಸಾಹಿತ್ಯವನ್ನು ನೋಡಿದಾಗ ಗೊತ್ತಾಗುತ್ತೆ. ಗುರುದೇವ ನೀ ಮಾಡಿದ ಉಪಕೃತ್ಯನ ನಾನು ಮರೆಯನೆಂದೆಂದಿಗೂ ಎದಳು ಅಂದು ಎಂದು ಎನ್ನೆಂದಿಗೂ ಅಲ್ಲ, ಒಂದು ದಿವಸ ಅಲ್ಲ ಸದಾ ಕಾಲ ಸ್ಮರಣೆ ಇರದಾರ ಅಂತ ಪೂಜ್ಯರಾಗಿರ್ತಕ್ಕಂಥ ಬಸವಾನಂದ ಮಹಾಸ್ವಾಮೀಜಿಯವರು ಏನಪ್ಪಾ ಆತರ ಆ ಗುರುಗಳನ್ನ ಒಂದು ಉಪಕಾರ ಸ್ಮರಣೆ ದಿನಾಲು ಯಾವಾಗಿದ್ರು ಏನಪ್ಪಾ ಆತರ ಹೇಳ್ತಿದ್ರು. ಅಂತ ಪೂಜ್ಯರ ಒಂದು ಉಪಕಾರ ಸ್ಮರಣೆ ಯಾಕೆ ನಾವು ಮಾಡಬೇಕಾಗಿತ್ತು ಅಂದ್ರೆ ಆ ಸ್ಥಿತಿಯನ್ನ ಯಾವುದೇ ಒಂದು ವಸ್ತುವಿನ ಒಂದು ಉಪಯೋಗ ಗೊತ್ತಾದ್ರ ಪ್ರತಿಯಾಗಿ ನಾವೇನಾದ್ರೂ ಸಲ್ಲಿಸ್ತೀವಿ. ಆ ಉಪಯೋಗ ಗೊತ್ತಿಲ್ಲ ಅಂದ್ರೆ ಪ್ರತಿಯಾಗಿ ಏನು ಸಲ್ಲಿಸಾಕ್ ಬರಂಗಿಲ್ಲ. ಈ ಕರೆಂಟ್ ಹೋದವು ಕರೆಂಟ್ ಬಂದಾಗ ನಮಸ್ಕಾರ ಮಾಡ್ತೀವಿ, ಸೂರ್ಯನಿಗೆ ನಮಸ್ಕಾರ ಮಾಡಂಗಿಲ್ಲ. ಯಾರು ಸದಾ ಕಾಲ ನಿತ್ಯ ನೋಡಿ ಅಸವಿಗೆ ಹಂಗಿಲ್ಲ. ಈ ಬ್ಯಾಂಕ್ ಮ್ಯಾನೇಜರ್ ಬಂದು ನಮಸ್ಕಾರ ಸರ್ ಹತ್ತಿರ ಆ ಗುರುಗಳು ಬಂದಾಗ ಇರ್ಬೇಕಾದ್ರೆ ಹಿಂದಾಗಡೆ ನೋಡಿ ಹೇಳ್ತಾರೆ. ಹಂಗ ಗುರುಗಳ ಸ್ಮರಣೆ ನಿತ್ಯ ಅನುಭವಿಸುತ್ತಪ್ಪ ಅಂತಂದ್ರೆ ಅದರ ಪ್ರಯೋಜನ ಗೊತ್ತಾಗಲ್ಲ.
ಅಂಥ ಒಂದು ಏನಪ್ಪ ಅದಕ್ಕೆ ಇದೀಗ ಹಾಡಿದ್ರೆ ನಮ್ಮ ಶಬ್ದಗಳ ಪರಿಣಾಮ ಹೆಂಗಾಗೈತಪ್ಪ ಅಂದ್ರೆ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ತಿಳ್ಕೊಂಡು ಆ ಕೃತಿ ರಚನೆಗಳು ಯಾರು ಗೊತ್ತಿಲ್ಲ ನೋಡಿ. ಮನುಷ್ಯ ಜನ್ಮ ದೊಡ್ಡದೈತಿ ಅಂದ್ರೂ ಕೂಡ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ, ಚಿಂತಿಲ್ಲದ ಕುಂಡ್ರುದೈತಿ ಜಂತಿಲ್ಲದ ಮನೆ. ವಿನೋದಕ್ಕಾಗಿ ಹೇಳ್ತಾನೆ ಇದನ್ನ. ಈ ಮಾತು ಏನೂ ಇಲ್ಲ, ನಿಷ್ಕ್ರಿಯ ಹಾಕಿಕೊಂಡ್ರೆ ನಂಗೆ ಆತಲ್ಲ. ಏನು ಜೀವನದಾಗ ಏನಿಲ್ಲ, ಊಟ ಮಾಡೋದು ಸುಮ್ಮನೆ ಕುಂಡ್ರಪ್ಪ ಅನ್ನಂಗೆ ಆತಲ್ಲ. ಹಾಗೇನು ಏನೈತಿ ಜೀವನದಾಗ ಅಂದಾಗ ಏನಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಏನಿಲ್ಲ, ಆ ಗುರು ಶಂಭುಲಿಂಗವೇ ತಾನೆಂಬ ದೃಢ ಬುದ್ಧಿಯ ಒಳಗೆ ನಾವು ಸಾಧಿಸಾಕಿ ಈ ಮನುಷ್ಯ ಜನ್ಮ ಸಾರ್ಥಕ ಐತಿ. ಯಾವುದೇ ಪ್ರಾಣಿಗಳಿಗೆ ಈ ಸೌಭಾಗ್ಯ ಇಲ್ಲ. ನರ ಜನ್ಮದ ಒಂದು ದೇಹದೊಳು ಮಿಗಿಲುಂಟೆ, ಯಾವ ಜನ್ಮದಲ್ಲಿ ಇಲ್ಲ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಯಾವುದೋ ಒಂದು ವೈರಾಗ್ಯದೊಳಗೆ ಒಂದು ಬರೆದಿರಬಹುದು. ಆದರೆ ಈ ಜೀವನದಲ್ಲಿ ಎಲ್ಲವೂ ಐತಿ. ಇಂಥ ಏನಪ್ಪಾ ಅಂದ್ರೆ ಸೌಭಾಗ್ಯ, ಸುಖ ಸೌಭಾಗ್ಯ ಯಾವುದೇ ಪ್ರಾಣಿಗಳಿಗಿಲ್ಲ. ನರ ಜನ್ಮದೊಂದು ದೇಹದೊಳು ಮಿಗಿಲುಂಟೆ ಅಂತ ಅವರಂದ. ಕೆಡುವ ಶರೀರದ ಸಫಲತೆ ಯಾವುದು ಅಂದ್ರೆ ಕೆಟ್ಟ ಹೋಗತಕ್ಕಂಥ ಶರೀರಕ್ಕೂ ಶ್ರೇಷ್ಠವಾಗಿ ಜನ್ಮ ಏನು ಕಾರಣ? ವಿಶೇಷವಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ಜ್ಞಾನ ಈ ಮನುಷ್ಯನಿಗೆ ಮಾತ್ರ ಐತಿ. ಯಾವುದೇ ಒಂದು ಪ್ರಾಣಿಗಳಿಗಿಂತಲೂ ಕುಶಲತ್ವ ಇಲ್ಲಿ ಹೋಗ. ಜೇನುನೊಣ ಆ ಮಕರಂದವನ್ನ ಹೀರಿ ಒಂದು ಪಕ್ವವಾಗಿರ್ತಕ್ಕಂಥ ಜೇನುತುಪ್ಪ ತಯಾರು ಮಾಡ್ತಕ್ಕಂಥ ಸಾಮರ್ಥ್ಯ ಮನುಷ್ಯನಿಗೆ ಐತೇನ್ರಿ? ಇಲ್ಲ. ಮತ್ತು ಹೆಂಗೆ ಶ್ರೇಷ್ಠ ಅಂತಂದ್ರು ಬುದ್ಧಿಯಲ್ಲಿ, ತಿಳುವಳಿಕೆಯಲ್ಲಿ, ಧರ್ಮದ ಒಂದು ಜ್ಞಾನದಲ್ಲಿ ಏನಪ್ಪಾ ಅಂದ್ರೆ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ ಬಂದಾಗ ಏನಪ್ಪಾ ಅಂದ್ರೆ ಅದಕ್ಕೆ ಶರಣ ಸಂಪ್ರದಾಯದಲ್ಲಿ ಬರ್ತಾರೆ. ಪ್ರಭುಲಿಂಗಲಿಯೊಳಗೆ ಆನೆ ಕೆಸರಳು ಬಿದ್ದು ತಾನೇ ತನ್ನ ಸುವಿಧಾನದಿಂದ ಹೇಳೋದಲ್ಲದೆ ಅದಾರುಣ್ಯಗೋರು ಅಂತ ಹೇಳ್ತಾರೆ. ಉದಾಹರಣೆ ಕೊಡ್ತಾರೆ. ನೆರ ಜನ್ಮಕ್ಕೆಲ್ಲವೂ ಸಾಧ್ಯತೆ. ಆನೆ ಕೆಸರೊಳಗೆ ಬಿತ್ತಪ್ಪ ಅಂತಂದ್ರೆ ಅದನ್ನ ಎತ್ತುವವ್ರು ಯಾರ್ದಾರಪ್ಪ? ಆನೆ ಕೆಸರಳು ಅದ್ದಿ ಬಿದ್ದೊಡೆ ತಾನೇ ತನ್ನ ಸುವಿಧಾನದಿಂದ ಹೇಳೋದಲ್ಲ ಅದಾರುಣ್ಯಗೋರು. ತಾನೇ ತಪ್ಪಿದ ತನ್ನ ನಿಜವನು ತಾನೇ ತನ್ನೊಳು ಅರಿತನಾದೊಡೆ ತಾನೇ ಸದ್ಯೋನ್ಮುಕ್ತ ರಾಮಯ್ಯ ಕೇಳಂದ ಅಂತ ತಿಳ್ಕೊಂಡು ಯಾವ ಸಿದ್ದರಾಮೇಶ್ವರರಿಗೆ ಯಾವ ಬಾಹ್ಯ ಕರ್ಮಗಳನ್ನ ಕೆರೆ ಕಟ್ಟೋದು, ನೀರು ತೆಗೆಸೋದು, ಜನ ಕಾರ್ಯಗಳನ್ನ ಮಾಡತಕ್ಕಂಥ ಕೆಲಸ ತೊಡಗಿದಾಗ ಆ ಅಲಮಾ ಪ್ರಭುಗಳು ಶಿವನ ಸಂಪಾದನೆ ಬರ್ತಕ್ಕಂಥ ಸಂದರ್ಭ ಆ ಗುರುಲಿಂಗ ಜಂಗಮರ ಒಂದು ಗೋಷ್ಠಿಗಳನ್ನ ಮಾಡಿ ಏನಪ್ಪ ಆದ್ರೆ ಮುಕ್ತನಾಗಬೇಕು ಅಂತಕ್ಕಂಥ ಮನುಷ್ಯ ಜನ್ಮಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ಯಾರ. ಅದಕ್ಕೋಸ್ಕರವಾಗಿ ಏನಪ್ಪ ಅಂದ್ರೆ ಶ್ರೇಷ್ಠ ಜನ್ಮ ಬಂದಾಗ ಬಸವಾನಂದ ಮಹಾಸ್ವಾಮೀಜಿಯವರದ್ದು ಉಪಯೋಗ ಎಷ್ಟೈತೆ ಅಂದ್ರೆ ಯಾವುದೇ ಒಂದು ಹೊಸ ವಿಚಾರ ಬಂದರೂ ಕೂಡ ನೀವು ಮುಂದೆ ಹೇಳ್ಯಾರ ಗೊತ್ತಿಲ್ಲ, ಕೇಳಿರ್ಬೇಕು. ಯಾವ ಈ ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವಿಜಯನ್ನ ಮತಿಗೆ ಮಂಗಳವನ ಪದ ಹೇಳಿ ಅಲ್ಲಿ ಗುರುಗಳು ಹೇಳ್ತಿದ್ರು. ಅವರು ಯಾವುದಪ್ಪ ಅಂತಂದ್ರೆ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನಕಲ್ಪ ಭೂಜಂಗೆ ಶಂಭುವಿಂ ಕಾಮೋದದಿಂದ ವಂದಿಸುವೇನು ಅಂತ ತಿಳ್ಕೊಂಡು ವಿಷ್ಣು ದೇವತಾಮಂಗಲ ಮಾಡ್ಯಾರ. ಈ ಪದ್ಯವನ್ನು ಆ ಪರಮಾನುಬೋಧೆಯ ಪ್ರತಿಯೊಂದು ಸಂಧಿಲಿ ಹಾಕೋತಿಗ್ಯಾರ ನೋಡಿ. ನಿಜಗುಣರಿಗೆ ಆ ಸಾಮರ್ಥ್ಯ ಬೇರೆ ಬೇರೆ ಅದೇ ಅರ್ಥವನ್ನು ಬರ್ತಕ್ಕಂಥ ಒಂದು ವಿಚಾರಗಳು ಬರ್ತಿದ್ದಿಲ್ಲನ ಬಸವಾನಂದ ಹೇಳೋ ಮಾತು ಹೇಳ್ತೀನಿ ನಿಮ್ಗೆ. ಜ್ಞಾನವೈರಾಗ್ಯೋ ಪ್ರತಿಳಂಬನೆ ಪದದೊಳಗೆ ಬೀಜ ರೂಪ ಕಾರ್ಯ ಒಂದೊಂದು ನುಡಿಗೆ ಒಂದೊಂದು ಶಬ್ದಗಳು ಹೇಳ್ಯಾರ. ಬೀಜ ಅಂದ್ರೆ ಒಂದ, ಕಾರಣ ಅಂದ್ರೆ ಒಂದ, ನಿಮಿತ್ತ ಅಂದ್ರೆ ಒಂದ. ಪರ್ಯಾಯವಾಗಿ ಶಬ್ದಗಳ ಜ್ಞಾನ ಇದ್ರೂ ಕೂಡ ಅದನ್ನ ಯಾಕೆ ಇಟ್ಟರು ಅಂತಕ್ಕಂಥ ವಿಚಾರವನ್ನು ಯಾರ ಬಾಯಲ್ಲಿ ಕೇಳಿದಾಗ ನಾವು ಕೇಳಿದ್ರಪ್ಪ ಅಂತಂದು ಅವ್ರ ಗುರುಗಳು ಎಂದೋ ಒಂದು ಓದಿ ನೆನಪಿಟ್ಕೊಂಡಿರ್ತಕ್ಕಂಥ ವಿಷಯ ಅವ್ರಲ್ಲಿ ಗೊತ್ತಿತ್ತು. ನಮ್ಮ ರಾಯಚೂರು ಸಕ್ರಪ್ಪನವ್ರ ಸ್ವಾಮೀಜಿ ಅವರು ಏನು ಹೆಂಗೆ ಬರೆದಿರಪ್ಪ ಅಂತಂದ್ರೆ ಆ ದೃಷ್ಟಾಂತವನ್ನು ಯಾವೊಬ್ಬ ವಿವಾಹ ಕಾರ್ಯಗಳಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸಗಳಿಗೆ ಒಬ್ಬ ಶ್ರೀಮಂತ ಮನುಷ್ಯ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಜ್ರ ಲೇಪಿತವಾಗಿರ್ತಕ್ಕಂಥ ಒಂದು ಉಂಗುರ ಮಾಡ್ಕೊಂಡಿದ್ದಪ್ಪ ಅದ್ರದ್ದು ಯಾವತ್ತೂ ಡಬ್ಬಿಯಾಗಿ ಇಟ್ಬಿಡ್ತಾರೆ. ಕಾರ್ಯಗಳಿಗೆ ಬಾದಾಗ ಅಂತ ಕೊಂಡು ಹೋಗೋಣ. ಹೆಂಗೋ ಹಾಗೇನಪ್ಪ ಅಂತಂದ್ರೆ ನಿಜಗುಂಡು ಕೌಶಲ್ಯ ಎಷ್ಟೈತಿ ತಮ್ಮ. ಯಾವ ವಸ್ತು ನಿರ್ದೇಶನ ರೂಪ ಮಂಗಲ, ಆಶೀರ್ವಾದ ರೂಪ ಮಂಗಲ ಮತ್ತು ನಮಸ್ಕಾರ ರೂಪ ಮಂಗಲ ಅಲ್ಲಿ ಅಡಿಗೆ ಐತಿ. ನಾವು ಕೇಳಿದ್ರೆ ಪತ್ರದಾಗ ಆ ಪತ್ರಿಕೆ ತೆಗೆದು ನಮ್ಗೆ ತೋರಿಸಿ ಬಚ್ಕೊಂಡಿದ್ರು. ಹಂಗೆ ವಸ್ತು ನಿರ್ದೇಶ ರೂಪ ಮಂಗಲ ಏನು ಹೇಳಕೊಂತಾನೆ ಮಾತಾಡಬೇಕಾದ್ರೆ ಮೊದಲೇ ತನ್ನ ದೇಶ ವಿಷಯವ ನೊದವಿ ಸೂತ್ರ ಪ್ರಾಯದಿಂದಲೇ ಮೊದಲು ಹೇಳ್ಬೇಕಾದ್ರೆ ಏನು ಹೇಳಕೊಂಡಿದ್ದೀವಪ್ಪ ನಾವು ಮನುಷ್ಯರಿಗೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಒಂದು ನರರಿಗೆ ಮುಕ್ಕುತಿ ಅನ್ನೋದಾಗ ಅನುಭವಿಸಿದಷ್ಟು ಹೆಂಗೆ ಹೇಳ್ಯಾರೋ ಹಂಗೆ ಇಲ್ಲಿ ಸೋಮಂಗೆ ಸುಖಪೂರ್ಣ ಅನ್ನುವಲ್ಲಿ ವಸ್ತು ನಿರ್ದೇಶನ ಮಂಗ ರೂಪ ಹೇಳ್ಯಾರ. ಏನು ಹೇಳಕೊಂಡಿದ್ರು ನಾವು ಕಾಮಿತ ಜನಕಲ್ಪ ಅನ್ನುವಲ್ಲಿ ಆಶೀರ್ವಾದ ರೂಪ ಮಂಗ ಹೇಳ್ಯಾರ. ಆಮೋದದಿಂದ ವಂದಿಸುವೇನು ಅಂತಕ್ಕಂಥದ್ರಲ್ಲಿ ನಮಸ್ಕಾರ ರೂಪ ಮಂಗ ಹೇಳ್ಯಾರ. ಈ ರೀತಿ ಇಷ್ಟು ಪುಟ್ಟ ಐತಿಪ್ಪ ನಿಜಗೊಂಡ್ರು ಅದಕ್ಕೆ ಪ್ರತ್ಯೇಕ ಬರೆದಿಲ್ಲ ಅಂತಕ್ಕಂಥ ಮಾತನ್ನು ಬಸವಾನಂದ ಸ್ವಾಮೀಜಿಯವರು
ಸದಾಕಾಲ ಏನಪ್ಪ ಅಂದ್ರೆ ಹೇಳ್ತಿರ್ತಾರೆ. ಅದಕ್ಕೋಸ್ಕರವಾಗಿ ಏನಪ್ಪ ಅಂದ್ರೆ ಒಳ್ಳೆಯ ವಿಚಾರಗಳನ್ನ ಜ್ಞಾನವನ್ನು ನಾವು ಹೆಂಗೆ ಮಾಡ್ಕೋಬೇಕು ಅದಕ್ಕೆ ಅನುಭವಾಮೃತಕಾರರು ಹೇಳಿದ್ರು. ಅನುಭವಾಮೃತಕಾರ ಪ್ರತಿಯೊಂದು ಸಂಧಿಯೊಳಗೆ ಅಧಿಕಾರಿ ಮತ್ತು ಅನಧಿಕಾರಿ ಶ್ಲೋಕಗಳನ್ನ ಬರೆಸಿ ತೆಗಿಸಿದ್ರು ನಮಗೆ ಅವರು. ಯಾವ ಕೇಳಬೇಕು ಯಾವ ಕೇಳಬೇಕು, ಬಂಡರಿಗೆ, ಬಹುಭಾಷೆಗಳಿಗೆ, ಪುಂಡಗೋಳಕರಿಗೆ, ಮರತಾದರೂ ಸರದಿರೋ ಅನುಭವಾಮೃತ ಒಳ್ಳೆಯ ಗುಟ್ಟುಗಳನ್ನ ಕೀಲುಗಳನ್ನ ಶ್ರೋತೃಗಳನ್ನ ಪ್ರೇರಣೆ ಮಾಡ್ತಿದ್ರು ಅವರು. ಹಾಗೇನಪ್ಪ ಅಂದ್ರೆ ನೀರೊಳಗಿದ್ದೋಡೇನೈ ಧ್ಯಾನವನ್ನು ಬಕ್ಕ ಮಾಡಲೇನದು, ಕಾನನವನ್ನು ಆಶ್ರಯಿಸಿ ಮರ್ಕಟವಿದ್ದೋಡೇನು, ಸುಜ್ಞಾನವಿಲ್ಲದೆ ಮೌನ ಮೊದಲಾದವರ ಪರಿಯಲ್ಲಿ ಏನು ಫಲವೆಂದಾದವು. ಮರ್ಕಟ ಯಾವಾಗಲೂ ಗಿಡದಾಗಿರುತ್ತೆ, ಕೆಳಕೊಂಡಂಗಿಲ್ಲ. ಮೀನು ಯಾವತ್ತು ನೀರಾಗಿರುತ್ತೆ. ಎಷ್ಟಲ್ಲಿ ನೀವು ನೀರು ಜಳಕ ಮಾಡೋರು 3 ಸಲ ಮಾಡೀವಿ ನಾವು. ಆದರೆ ನೀರಲ್ಲಿ ಮಿಂದು ದೇವರ ಪೂಜಿಸಿದೆಂಬ ಸಂದೇಹ ಮಾನವ ನೀನು ಕೇಳ್ತಾರೆ ಅಲಮ ಪ್ರಭು ವಚನ ಸಾಹಿತ್ಯದೊಳಗೆ ಏನಪ್ಪ ಅಂದ್ರೆ ಅದಕ್ಕೆ ನೀರಿನಾಗ ನಿಂದು ನೀನು ದೇವ್ರನ್ನ ಪೂಜಿಸಿ ಹೇಳ್ತೀನಿ. ಸಂದೇಹವುಳ್ಳವ ಮನುಷ್ಯ ಸಂಶಯ, ಯಾವುದೇ ಪ್ರಾಣಿಗೆ ಸಂದೇಹ ಇಲ್ಲ, ಮನುಷ್ಯನಿಗೆ ಮಾತ್ರ ಸಂಶಯ ನೋಡು. ಹಾಗೇನಪ್ಪ ಅಂತಂದ್ರೆ ದೇವರ ಪೂಜಿಸಿದ ಸಂದೇಹ ನೀರಿಗೆ ತಾಮಿಂದು ತನ್ನ ಮನಮೀಯದ ನಕ್ಕರ ತಾನು ಬೇರೆ ಶರೀರ ಬೇರೆ. ಈಗ ನಾವು ಹೋಗೋದಲ್ಲಿ ಶರೀರದ ಮಣ್ಣಾಗದ ಚೈತನ್ಯ ನಾನಿದ್ದ ಹೋಗೋದು ಯಾವುದೈತೆ ಅಂದಿದ್ದಾರೆ ನಾವು. ಮತ್ತು ಅವ್ರು ಹೋದ ಮತ್ತೆ ಹೋಗಿ ಅನ್ಬೋಗ್ಬಿಟ್ಟು ನಾವು ಫೋಟೋ ಪೂಜೆ ಮಾಡ್ತೀವಿ. ಆ ಫೋಟೋದ ಮುಂದೆ ಏನಪ್ಪ ಅಂದ್ರೆ ನಾವು ಏನು ತಿಂಡಿ ಪದಾರ್ಥಗಳು ಇರ್ತೀವಿ ನಾವು. ಮತ್ತು ಅದಾನಂಗ ಆತ ನಮ್ಮ ಭಾವನೆದೊಳಗೆ ಭಾವದಲ್ಲಿ ಹೇಳ್ತಾನೆ. ಭಾವದಲ್ಲಿ ಹಂಗೆ ನಿರಲ್ಲಿ ಮಿಂದು ದೇವರ ಪೂಜಿಸಿದ ಸಂದೇಹ ಮಾನವ ತಾಮಿಂದು ತನ್ನ ಮನಮೀಯದ ನಕ್ಕರ ಶರೀರ ಬೇರೆ, ಸ್ವಚ್ಛತೆ ಬೇರೆ, ಶುದ್ಧತೆ ಬೇರೆ. ತಾನು ಶರೀರ ತೊಳ್ಕೊಂಡು ತಾನು ಮನಸ್ಸು ಸ್ವಚ್ಛ ಆಗ್ಬೇಕಲ್ಲ. ಮನಸ್ಸು ಸ್ವಚ್ಛ ಆಗಲಾರ್ದ ಹೆಂಗೆ ದೇವ್ರನ್ನ ಪೂಜಿಸ್ತಿ? ಅದಕ್ಕೆ ಇಂಥ ಏನಪ್ಪ ಅಂದ್ರೆ ಒಳ್ಳೆಯ ವಿಚಾರಗಳನ್ನ ಮನಸ್ಸಿನಿಂದ ಏನಪ್ಪ ಮನ ಏವ ಮನುಷ್ಯನ ಕಾರಣಂ ಬಂದ ಮೋಕ್ಷ ಹೇಳ್ತಾರೆ. ಅದಕ್ಕೆ ಅನುಭವ ಅಂತಕ್ಕಂಥ ಗುರುಗಳ ಮೇಲಿನ ಹೇಳ್ತಾರ. ಹಂಗೆ ಅನುಭವ ಇಲ್ಲದೆ ಹೇಳ್ತಾರೆ ಅವರು. ಮಾಯಾಮೋಹಿಗೆ ಮೋಕ್ಷವೆಂದೆಂದಿಗೆ ಹೌದೇ. ಎಷ್ಟು ವಿಡಂಬನಾತ್ಮಕವಾಗಿ ಬಾಯಿ ಒಂದು ವಾಗ್ಪಂಡಿತರನ್ನ ಕಂಡು ಸರ್ಪಭೂಷಣ ಶಿವಳಿಗೆ ಆ ಪದ್ಯಗಳು ರಚನೆ ಮಾಡಬೇಕಾದ್ರೆ ಹೇಳ್ತಾರೆ. ಬಾಯ ಬ್ರಹ್ಮವನ್ನು ಹಿಡಿದು ಅನುಭವವಿಲ್ಲದೆ ಮಾಯಾಮೋಹಿಗೆ ಮೋಕ್ಷವೆಂದೆಂದಿಗೆ. ಅನುಭವ ಬೇರೆ, ಶಬ್ದಾರ್ಥ ಬೇರೆ. ಈಗ ಸದ್ಗುಣಗಳನ್ನು ತಿಳಿಯುವುದಕ್ಕೂ ಆಚರಿಸೋದಕ್ಕೂ ಸದ್ಗುಣಗಳ ಜ್ಞಾನ. ಈ ದಾನ ಮಾಡೋ ದುರ್ಗತಿ ನಾಶನಂ, ದಾನ ಮಾಡಪ್ಪ ಎಲ್ಲ ದುರ್ಗತಿ ನಾಶಾಕತಿ, ಅದತ್ತ ದೋಷೇನ ದರಿದ್ರೋ ಭವತಿ. ದಾನ ಮಾಡೋ ಸಂಬಂಧ ನಾವು ಬಡವರ ಹುಟ್ಟಿದ್ವು, ದಾನ ಮಾಡಿ ಹಾಕೋದು ಹೇಳ್ದಂಗೆ ಅದು ಮಾಡಬೇಕಲ್ಲ. ಸದ್ಗುಣಗಳನ್ನು ಅರಿಯುವುದಕ್ಕೂ ಮಾಡುವುದಕ್ಕೂ ಆಚರಿಸು ಭಾಳ ಅಜಗಜಾಂತರ ಫರಕ್ ಐತಿ. ಅದಕ್ಕೋಸ್ಕರ ಯಾವುದೇ ಒಂದು ಜಾಲಗಾರ ನಮ್ಮ ಇವ್ರು ಬರ್ದಾರ ನೋಡಿ, ಸರ್ಪಭೂಷಣ ಶಿವ ಕವಿ ನಮ್ಮ ಮಾಲಿಂಗರು ಜಾನದ್ರು. ಒಬ್ಬ ಗಿಳಿ ಸಾಕಿದಂತ. ಗಿಳಿ ಸಾಕಿದಾಗ ಆ ಗಿಳಿಗೆ ಅವ ಮನ್ಯಾಗ ಸಾಕಿದ್ದಾಗ ಹೇಳಿದಂತ, ಆ ಜಾಲಗಾರ ಬರ್ತಾನ, ಜಾಲ ಹಾಸ್ತಾನ, ಬಲಿ ಉಗಿತಾನ, ಕಾಳು ಹಾಕ್ತಾನ, ಒಳಗೆ ಹೋದಾಗ ನಿಮ್ಮನ್ನ ಓದ್ಬಿಡ್ತಾನ ಅಂತ. ಹಂಗೆ ಭಯಪಟ್ಟು ಮಾಡ್ತಿರ್ತದೆ ಗಿಳಿ. ಹೆಂಗೆ ಮಾಡ್ತಿದ್ರು ನಾನು ಭಯಪಟ್ಟು ಮಾಡ್ತಾ 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 ಏನಪ್ಪ ಬಂದವ್ರು ಏನು ಎಷ್ಟು ಚಂದ ಗಡಿ ಕಿಳಿಸಿರಿ ಮಾತಾ ಆನಂದ ವ್ಯಕ್ತಪಡಿಸಿರುತ್ತೆ. ಒಂದು ದಿವಸ ಅಕಸ್ಮಾತಾಗಿ ಆ ಪಿಂಜರ ಸ್ವಚ್ಛ ಮಾಡೋ ಸಂಬಂಧ ತೆಗೆದಿಟ್ಟು ಸ್ವಚ್ಛ ಮಾಡೋ ಟೈಮ್ದಾಗ ಬರ್ನ ಹಾರಿ ಹೋಗ್ಬಿಡ್ತು ಗಿಳಿ. ಅಡಿಗೆ ಹೋದಾಗ ಅದು ಅಣಾಕೈತೈತ್ರಿ. ಪ್ರಾಣಿಗೆಲ್ಲ ಪಕ್ಷಿಗಳೆಲ್ಲ ಕುಡಿದು ಎಂಥ ಮಾತು ಚಂದ ಹೋಗ್ತಾ ಇದೆ. ಅದು ಹೇಳ್ತಾ ಸ್ವಲ್ಪ ಆಯವಾಗಿರು ತನ್ನ ಇರವತಾನ ಅರಿಯಿದರೆ ಬಾಳೆಲ್ಲರ ಮರಳು ಬಡಿಪ ಜಾನ ನುಡಿಯು ಇದ್ರೂ ಸಹ ತನ್ನ ಸ್ವರೂಪ ಜ್ಞಾನ ಆಗ್ಲಿಕ್ಕಂದ್ರೆ ಸುಖ ತೋರಾಗಿಲ್ಲ. ಹಂಗೆ ಆ ಪ್ರಾಣಿ ಪಕ್ಷಿಗಳು ಮಾತಾಡೋದು ಮಾತು ಕೇಳಿ ಅವೆಲ್ಲ ಕಲ್ತು ಅಂತ ಕಲ್ತ ಒಂದು ದಿವಸ ಅಲ್ಲಿ ಹೊಂಟಿದ್ದು ಎಲ್ಲ ಕಲ್ತು ಒಬ್ಬ ಜಾಲಗಾರ ಹೊಂಟಿದ್ದ ಬೇಟೆಗಾರ. ಆ ಪ್ರಾಣಿಗಳ ಪಕ್ಷಿಗಳ ಮಾತುಗಳನ್ನ ಕೇಳಿದಾಗ್ತಾನೆ ಅವ್ನು ವಿಚಿತ್ರ ಆಗಿಬಿಟ್ಟು. ಜಾಲಗಾರ ಬರ್ತಾನ, ಜಾಲ ಹಾಕ್ತಾನ, ಕಾಳು ಹಿಗ್ತಾನ, ಅದ್ರ ಹೋಗಿ ಸಿಕ್ಕಿದ್ರೆ ತೊಗೊಂಡು ಹೋಗ್ತಾನ. ಅಂದಾಗ ಇನ್ನು ಪರೀಕ್ಷೆ ಮಾಡಿಬಿಡ್ಬೇಕು ತಿಳ್ಕೊಂಡು ಜಾಲ ಹಿಡಿದಾಗ ಆದ ಮಾತಾಡ್ಕೊತ ಹೋಗೋದ್ರಾಗ ಬಿದ್ದುಬಿಟ್ಟು ಅಂತ ಹೆಂಗೆ ಮಾಡ್ತಾರೆ ತೊಗೊಂಡು ಹೋಗ್ಬಿಟ್ಟ. ಹಾಗೇನಪ್ಪ ಅಂದ್ರೆ ಬಾಯ ಬ್ರಹ್ಮವನ್ನು ಹಿಡಿದು ಅನುಭವವಿಲ್ಲದ ಮಾಯಾಮೋಹಿಗೆ ಏನಪ್ಪ ಅಂದ್ರೆ ಮೋಕ್ಷ ಎಂದೆಂದಿಗೆ ಹೌದು ಎಂದು ಯಾವ ಕಾಲಕ್ಕೆ ಹೇಳ್ತಾರೆ ಅವರು. ಅದು ಉದಾಹರಣೆ ಕೊಡ್ತಾರೆ ಅವರು ಸರ್ಪಭೂಷಣರು. ತಿರುಕರಂಗಡಿ ಬೀದಿಯೊಳು ಕೂಡುತ್ತೆ ರಾಜರ ಅರಮನೆಯೊಳ ಸುದ್ದಿಗಳನ್ನ ಆಡುವಂತೆ. ತಿರುಕರು ಕನಕ ವಸ್ತ್ರಾದಿಗಳನ್ನ ಬಿಡ್ತಕ್ಕಂಥ ತಿರುಕರನೇ ಇವರು. ಆ ಪರಬ್ರಹ್ಮ ವಸ್ತುವಿನಪ್ಪ ಅಂದ್ರೆ ಇರುವನ್ ಹೆಂಗೆ ಗೊತ್ತಾಕತಿ? ತಿರುಕರು ಎಲ್ಲೇನು ಹೋಗ್ಲಾರ್ದ ಲೋಕಾನುಭವ ಸರ್ಪಭೂಷಣ ಶಿವಿಗಳು ಹೆಂಗೆ ಕೊಡ್ತಾರೋ, ಹೆಂಗೆ ಅವಲೋಕನ ಮಾಡ್ಯಾರ ಅವ್ರ. ಅದು ಧರ್ಮಶಾಲೆ ಕುತ್ಕೊಂಡು ಅರಮನೆಯಾಗ ಹಂಗೆ ಐದಿತ್ತ ಹಿಂಗೆ ಐದಿತ್ತ, ಲೈಟ್ ಹೋದಾಗ ಮಣಿ ಮಂತ್ರಗಳನ್ನ ಇಟ್ಟಾಗ ತಾಣ ಬೆಳಕು ಬೀಳತ್ತ, ಹಂಗೆ ಅನೇಕ ವರ್ಣನೆ ಮಾಡ್ತಾರೆ ನೋಡ್ರಿ ವಿಮರ್ಶಕರು. ರವಿ ಕಾಣದನ್ನ ಕವಿ ಕಾಣಂತ ಇಲ್ಲದೇ ಇರತಕ್ಕಂಥ ಕಲ್ಪನೆಗಳನ್ನು ನಿಮಗೆ ಬಿಡಿಬಿಸಿ ಅದು ನೋಡ್ತಕ್ಕಂಥ ಸಾಮರ್ಥ್ಯ ಅವ್ರಲ್ಲಿ ಬರ್ತೈತಿ. ಹಂಗೆ ತಿರುಕರು ಅರಮನೆಗೆ ಯಾವ ಬಿಟ್ಟಿರ್ಬೇಕು ಇವ್ರನ್ರೆ? ಅರಮನೆಗೆ ಇಲ್ಲ, ಹೋಗೇ ಬಿಟ್ಟಿಲ್ಲ. ಮತ್ತು ಮಾತಾಡೋದು ಹೋದಾರ ಗೊತ್ತಿಲ್ಲ ಮಾತಾಡಾಕಿರ್ತಾರೆ. ಇಲ್ಲೇ ಹೇಗೆ ತಿಳ್ಕೊಂಡು ಈಗ ರಾಜಕೀಯದಾಗ ಮಾತಾಡ್ತಾರೆ ನೋಡಿದ್ರು. ನಿನ್ನೆ ಬೆಳಗ್ಗೆ ಹಿಂಗೆ ಮಾತಾಡ್ಯಾರ, ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ. ಅಲ್ಲಿ ಹೋಗಿ ತಮ್ಮ ಮನೆ ಸುತ್ತ ತಮಗೆ ಗೊತ್ತಿಲ್ಲ. ಹಂಗೆ ತಿರುಕರಂಗಡಿ ಬೀದಿಯೊಳು ಕೂಡುತ್ತೆ ರಾಜರ ಅರಮನೆಯ ಸುದ್ದಿಗಳನ್ನ ಆಡುವಂತೆ ಅರಿಯದೆ ಪರವಸ್ತುವಿನ ಗೊತ್ತ ಗುರಿಯನ್ನು ಹಿರಿಯರಾಡುವ ಮಾತು ಕಿವಿಯೊಳು ಕೇಳಿದಳು.
ಆ ಮಾತುಗಳನ್ನ ಹೇಳಿದಾಗ ನಂಗೆ ಎಲ್ಲ ಪುರಸ್ಕಾರ ಕೊಡ್ತಾರೋ ತಕ್ಷಣ ಕೊಡ್ತಾರೋ ಈ ಒಂದು ಆಸೆಯಿಂದ ನೋಡು. ಅದಕ್ಕೆ ಬಾಯ ಬ್ರಹ್ಮವನ್ನು ನುಡಿದು ಅನುಭವವಿಲ್ಲದೆ ಮಾಯಾಮೋಹಿಗೆ ಮೋಕ್ಷ ಅಂದರೆ ಮಾಯಾರಹಿತರಾಗಿರ್ತಕ್ಕಂಥ ಸ್ಥಿತಿ ಬರಬೇಕಾದ್ರೆ, ದೋಷ ದರ್ಶನ ಕಾಣಬೇಕಾದ್ರೆ ಆ ವಸ್ತುಗಳಿಗೆ ಆ ಒಂದು ಕೀರ್ತಿ ಶನಿ ಅಂತ ಹೇಳ್ತಾರೆ ನಮ್ಮ ಕುವೆಂಪುರವರು. ಕೀರ್ತಿ ಅಂತಕ್ಕಂಥದ್ದು ಹಿರಿಯರ ಮಾತಿಗೆ ಒಡಂಬಡದೆ ಹೇಳ್ತಾರವರು. ತಾವೇ ಅರಿತುಕೊಳ್ಳವರೆನಿಸಬೇಕೆಂಬ ಭ್ರಮೆಯಿಂದೆ ಬರಿದೆವಾದಿಪ್ಪದು ಕಿರಿಯ ಮಾಯೆ ಅಂತ ತಿಳ್ಕೊಂಡು ಸರ್ಪಭೂಷಣ ಶ್ರೀಗಳು ಕಿರಿಯ ಮಾಯೆ ಬರಿಯ ಮಾಯೆ ಅಂತ ಹೇಳಿ ಹೋಗ್ಕೊಳ್ತಾರೆ. ವಿಡಂಬನೆ ಯಾಕೆ ಮಾಡ್ಯಾರಪ್ಪ ಅಂದ್ರೆ ನಮ್ಮ ಮನಸ್ಸಿಗೆ ಮುಟ್ಟು ಹಾಗೆ ಏನಪ್ಪ ಹಂಗೆ ಅನುಭವ ಇಲ್ಲಾರ್ದೆ ಏನಪ್ಪ ಗುರು ಸೇವಾದಿಗಳನ್ನ ಮಾಡೋದು. ನಮ್ಮ ತೇಜಸ್ ಅವ್ರು ನಾವು ಗುರುಗಳು ಇಂತ ಹರಿಯಾಗಿಂತ ಚಾಲನಾ ಶಾಸ್ತ್ರ ಈಗ ಅಷ್ಟೇ ನಿಮಿತ್ತ ಅಷ್ಟಲ್ಲ. ಶ್ರವಣ ಜನ ಜ್ಞಾನ ಯಾವಾಗ ಕಾಲೂ ಕೆಡಾಗಿಲ್ಲ. ಶ್ರವಣ ಮಾಡಿರ್ತಕ್ಕಂಥ ಜ್ಞಾನ ಸಂಚಯ ಇದ್ದ ಪ್ರತಿಬಂಧಕ ನಿವಾರಣೆ ಆದ ಕೂಡ ಮರ್ತಿ ಆಗಿಬಿಡ್ತದೆ. ನಮ್ಗೆ ಯಾಕೆ ಆನಂದ ಆಗುವತ್ತು ತಪ್ಪು ಸಿರಿಜುಗುಂಡು ಹೇಳಿದ್ರು ಮುನ್ನವೇ ಭಕ್ತಿ ಕ್ರಿಯೆಯಿಂದ ನೆರೆ ಪರಿಶುದ್ಧವಾದ ಸಮುನ್ನತ ಸದ್ಗುಣ ಹೃದಯ ಸಂಪನ್ನರಿಗೆ ನಿಜ ಸ್ವಲ್ಪ ಬರಲು ಸಾಧ್ಯ. ನಾವು ಪಾಲ್ವಾಯಿಂದ ಇಲ್ಲಿ ಶಕ್ತಿಗೆ ಬರಬೇಕು ಅಂತ ಮುಖ್ಯ ಗುರಿ ಐತಿ. ಊರಾಗಿ ಹಾದಿಯಾಗಿ ಎಷ್ಟು ಊರು ಹತ್ತವ್ರಿ ಅವು ಹತ್ತವ ನೋಡ್ರಿ. ಹಾಗೆ ಏನಪ್ಪ ಅಂದ್ರೆ ಅಂಥ ಒಂದು ಸದ್ಗುಣಗಳು ಇರ್ಲಾರ್ದನ್ನ ಕೇಳಿದ್ರು ಸುತ ಶ್ರವಣ ಜ್ಞಾನ ಕೆಡುವುದಿಲ್ಲ. ಹಂಗೆ ಸರ್ಪಭೂಷಣ ಶಿವಗಳು ಅನುಭವಿ ಆಗ್ಬೇಕಾದ್ರೆ ಹೆಂಗೆ ಮಾಡಬೇಕು, ಗುರುಗಳಂತೆ ಹೋಗಬೇಕು, ಸೇವೆ ಮಾಡಬೇಕು. ಅವ್ರು ಏನಪ್ಪ ಅಂದ್ರೆ ಕರುಣೆಯಿಂದ ಏನಪ್ಪ ಅಂದ್ರೆ ಹೇಳ್ತಕ್ಕಂಥ ಮಾತುಗಳು ನಮ್ಮಲ್ಲಿ ಹೃದಯ ಗ್ರಂಥಿ ಛೇದನವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ. ಅದಕ್ಕೋಸ್ಕರವಾಗಿ ಏನಪ್ಪ ಅಂದ್ರೆ ಅವರು ಉದಾಹರಣೆ ಕೊಡ್ತಾರೆ. ಅವ್ರು ಯಾಕೆ ನಮ್ಗೆ ತಿಳಿಯಂಗಿಲ್ಲ ಸಂಸಾರಿಗರು ಒಂದು ತಾಸು ಕೇಳೋರು ನಾವು ಹಂಗೆ ಅನುಭವ ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು. ಅದಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ಲೋಕಹಿತ ಚಿಂತಕರು, ಮುಮುಕ್ಷ ಚಿಂತಕರು ಇಲ್ಲಿ ಹಾಕೋದಕ್ಕೊಂದು ಬೇರೆ ತೆಗೆದುಕೊಂಡು ಬೇರೆ ಇಲ್ಲ. ಹಾಗೆ ಏನಪ್ಪ ಅಂದ್ರೆ ಆ ಸರ್ಪಭೂಷಣ ಶಿವಿಗಳು ಮಾಯಾ ಮೋಹಿಸಿದವರಿಗೆ ಮೋಕ್ಷ ಆಗಂಗಿಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. ಅವರು ಕೊರಳುದ್ದ ನೆನೆದೆ ಹುಗಿಸಿಕೊಂಡು ಗಗನದ ಈ ತಿಳಿದಿಲ್ಲ ನಮ್ಗೆ ಸಹಸ್ರ ಐತಿ. ಆ ಕೊರಳುದ್ದ ನಮ್ಮ ಪದ್ಧತಿ ನೆಲದಾಗ ಹುಗಿಸ್ಕೊಂಡರು ಕುತ್ತಿತಕ್ಕ ಮಣ್ಣು ಹಾಕ್ಯಾರು. ಜಿಗಿ ಪಾದ ಹೆಂಗೆ ಜಿಗ್ತೀರಿ ನೀವು? ಯಾಕೆ ಸಾಧ್ಯ ಐತಿ? ಇಲ್ಲ ಒಬ್ಬ ಕೂತಾನೆ ಇಲ್ಲ ಒಬ್ಕೊಂಡೋದು ಹೆಂಗೆ ಸಾಧ್ಯ ಐತಿ? ಈ ಸಾವಯವ ಐತಿ. ನಿರೋಧದಲ್ಲಿ ಬೇಕಾದಲ್ಲಿ ಆಗ್ಬೋದು. ತರಂಗಗಳು ಒಂದಕ್ಕೊಂದು ಎಲ್ಲ ಟಿ ವಿಗಳು ತರಂಗಗಳೆಲ್ಲ ಅದಾವೆ. ಅಲ್ಲಿ ನಿರೋಧದಾಗ ಏನಾಗಂಗಿಲ್ಲ. ಸಾವಯವದಾಗ ಏನಪ್ಪ ಆ ಥರ ಹೆಂಗೆ ಪಂಡು ಮಾಡೋರು ನೀವು? ಕೊರಳದ್ದ ನೆನೆದೆ ಹುಗಿಸಿಕೊಂಡು ಗಗನದ ಪರ್ಯಂತ ಹಾರುತ್ತೀನಿ ಎನ್ನುವಂತೆ ಮರೆದಾತ್ಮನನ್ನುವ ಸಂಸ್ಕೃತಿ ಬಂಧದೊಳು ಸಿಲುಕಿ ಹೊರಗೆ ಜನರ ಮೆಚ್ಚಿಸುವ ಹೆಮ್ಮೆಯಿಂದ ಜನರು ಮೆಚ್ಚಿಸ್ಬೋದು. ಅದು ನಿನಗೆ ಆನಂದ ಆಗುವುದಲ್ಲ. ಅದಕ್ಕೇನಪ್ಪ ಮಾಯಾಮೋಹಗಳನ್ನ ಕಳ್ಕೊಂಡೇನು ಸುಮ್ಮದಕ್ಕನ. ಅದಕ್ಕೋಸ್ಕರವಾಗಿ ತಮ್ಮ ತುಡುಗುತನ ಮುಚ್ಚಿಗೊಳಿಸೋದು ಏನಪ್ಪ ಅಂದ್ರೆ ಉದಾಹರಣೆ ಕೊಡ್ತಾರೆ. ಕುರುಡರೆಲ್ಲರೂ ಗೊಂಬೆ ಆಡುವಲ್ಲಿ ಹೋಗಿ ನೆರೆದವರು ತಾವು ನಗುತ್ತಿರುವಂತೆ ನೋಡಿ. ಸರ್ಪಭೂಷಣ ಶಿವಿಗಳು ಅನುಭವ ಸಂಚಾರ ಮಾಡ್ತಾ ಇವ್ರು ಯಾಕೆ ನಾಗೈತಾರು ಅವ್ರು ಯಾಕೆ ನಾಗೈತಿಲ್ಲ ಅಂತಕ್ಕಂಥ ವಿಮರ್ಶೆ ನೋಡ್ರಿ. ಅವ್ರ ಅನುಭವವನ್ನು ಹೆಂಗೆ ಶಾಸ್ತ್ರದಾಗ ಹೇಳಿರ್ತಾರೆ. ನೀವು ಯಾಕೆ ನಾಗ ಹುಟ್ಟು ಕೊಡೋದ್ರಿ ನೀವು ಕಣ್ಣ ಕಾಣಂಗಿಲ್ಲ. ಯಾಕೆ ನಗತಿದ್ರೆ ಅವ್ರು ನಗೈತೆ ನಾವು ನಗೈತಿದ್ರಿ. ಅವ್ರು ಹೊಂಟಾರ ನಾವು ಹೋಗ್ತೀರಿ. ಅವ್ರು ಭಾಳ ಹೊಂಟ ಅವ್ರು ಅಲ್ಲಿ ಹೊಂಟಿದ್ರಿ. ಹೋದ ಕರೆ ಗುರು ಪರಂಪರೆಗೆ ಇದಾಕೈತ್ರಿ. ಅನುಭವಕ್ಕೆ ಇರೋದಾಗ ನೋಡೋರು ಅವ್ರ. ಹಂಗೆ ಕುರುಡರಲ್ಲರೂ ಗೊಂಬೆ ಆಡಲ್ಲಿ ಹೋಗಿ ನೆರೆದವರು ತಾವು ನಗುತ್ತಿರುವಂತೆ ದಿನ ಕಾಲಕ್ಕೆ ತೊಗೋಲ್ ಗೊಂಬೆ ಆಟ ಅಂತಕೊಂಡು ಸೂತ್ರ ಪದ ಕಟವರ ಆಟ ಅಂತಿದ್ರು. ಅದನ್ನು ಕೈ ಚಳಕಿಂದ ಮಾಡೋ ಟೈಮ್ದಾಗ ಹಾಸ್ಯ ರಸವನ್ನು ತಂದು ಹಾಕ್ತಿದ್ದಕ್ಕೆ ನಗಿ ಬರ್ತಿದ್ದವ್ರಿ. ನೀವು ಯಾಕೆ ನಗೈತಿರೋದು ಮತ್ತು ಅವ್ರು ಕಣ್ಣೇ ಇಲ್ಲ ಮತ್ತು ಹೆಂಗಿದ್ರೆ ಅವ್ರು ನಗೈತೆ ನಾವು ನಗೈತಿದ್ವಿ. ಯಾಕಂದ್ರೆ ಈಗ ಸುಮ್ಮಿದ್ರೆ ತಮ್ಮ ದುಡ್ಡು ತನ್ನ ಕಣ್ಣು ಕುಡುತನ ಮುಚ್ಕೊಂಡಂಗೆ ಹಂಗೆ ಏನಪ್ಪ ಅದು ನೆರೆದವರು ತಾವು ನಗುತ್ತಿರುವಂತೆ ಗುರುಸಿದ್ಧ ನಿರವು ಮಾನಸಕ್ಕೆ ಗೋಚರವಿಲ್ಲದಿರುತ್ತದೆ. ಸುಮ್ಮನೆ ಹೊತ್ತ ಗಳಿಯುವ ನೆಮ್ಮದಿ. ಸುಮ್ಮನೆ ಹೊತ್ತು ಗಳಿಲಾಕ ಏನಪ್ಪ ಅಂತಂದ್ರೆ ಆ ಪರಮಾತ್ಮ ಇರುವು ತಮಗೆ ಗೊತ್ತೇ ಆಗುವಂತ ಪರಮಾತ್ಮನ ಅಸ್ತಿತ್ವ ಪರಮಾತ್ಮನ ಇರುವಿಕೆ ಏನಪ್ಪ ನಮಗೆ ಗೊತ್ತಾದ ವಿನೂತನವಾಗಿರ್ತಕ್ಕಂಥ ಒಂದು ಭಾವನೆ ನಡವಳಿಕೆಯೊಳಗೆ ಹೆಂಗೆ ಹೆಣ್ಮಗಳು ಗಂಡನ ಸಂಘ ಮಾಡಿದಾಗ ಹೊಟ್ಟೆ ನಿಂತಾಗ ಚಿಹ್ನೆಗಳು ಬದಲಾಗಿ ಹೋಗ್ತಾವಲ್ಲ. ಜ್ಞಾನಿ ಎಂದವನ ಅರಿಯ ಅನುಮಾನವೇಕ ಅವನಂಗ ತಾನೇ ಸೂಚಿಸುವುದನ್ನಾಗಿ ಏನಪ್ಪ ಅಂದ್ರೆ ವಿನಯ ಹಿತತರ್ಕ ಅಂತಕ್ಕಂಥ ಮಾಡ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನ ಏನಪ್ಪ ಅಂದ್ರೆ ಆ ಗುರು ಸೇವೆಯಲ್ಲಿ ಗೊತ್ತಾಗತ್ತೆ. ಮತ್ತು ಅಲ್ಲಾದ ನಾವು ಹೊರಗಿನ ಬಾಯಿ ಡಂಬಾಚಾರವನ್ನು ಮಾಡ್ಕೊತ ಹೋದಿವಪ್ಪ ಅಂತಂದ್ರೆ ಎಷ್ಟು ಮತ್ತೆ ಸಾಧ್ಯ ಐತಿ? ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಬಾಯ ಬ್ರಹ್ಮವನ್ನು ಹಿಡಿದು ಅನುಭವವಿಲ್ಲದೆ ಮಾಯಾಮೋಹಿಗೆ ಮೋಕ್ಷವೆಂದೆಂದಿಗ ಹೋದೆ. ಆ ಗುರುಸಿದ್ಧ ನೆರವು ಮಾನಸಿಕ ಗೋಚರ ಆಯಿತು ಅಂತಂದ್ರೆ ಅಂಥ ಭಾವನೆ ಬರ್ತಾವ ನೋಡು. ಹೆಂಗೆ ಕುರುಡರಾಣೆಯ ಮುಟ್ಟಿ ಮನಕ್ಕೆ ಬಂದಂದದಿಂ ಅರಿವಂತೆ ಸನ್ಮತಸ್ಥರು ಬೇರೆ ಬೇರೆ ಒರೆವ ಕಲ್ಪನೆಯ ಮೀರಿದ್ದ ವಸ್ತು ತಾನೇ ಗುರುಸಿದ್ಧನೆಂಬ ಆಸ್ತಿ ಅಳವಟ್ಟಿತಲ್ಲ ತಿಳ್ಕೊಂಡು ಸದ್ಯಕ್ಕಾಲದೇನಪ್ಪ ಅಂತಂದ್ರೆ ನಮ್ಗೆ ಆನಂದ ಆಗಬೇಕಾಗಿತ್ತು ಅಂದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ವಿಷಯ ನಮ್ಗೆ ಗೊತ್ತಾಗಬೇಕಾಗಿದ್ರೆ ಸದ್ಗುರುಗಳ ಒಂದು ಸೇವಾ ಮಾಡಿದ್ರೆ ಸಹಜವಾಗಿ ಅವರು ಒಂದು ಏನಪ್ಪ ಅಂದ್ರೆ ಕಲ್ಪನೆ ಮೂಲಕವಾಗಿ ಹೆಂಗೆ ಏನಪ್ಪ ಅಂದ್ರೆ ಗುರುಗಳು ಮಾತಾಡ್ತಾ ಆ ಯಾವ ಒಂದು ಬೀಜ ವೃಕ್ಷ ನ್ಯಾಯ ಬೀಜ ಮೊದಲು ವೃಕ್ಷ ಮೊದಲು ಅಂತ ತಿಳ್ಕೊಂಡು ಬೀಜ ಮೊದಲೇ ತಿಳಿದ್ರು. ಹಾಗೆ ಏನಪ್ಪ ಅಂದ್ರೆ ನಮ್ಮ ಅರುಣಜ್ಯೋತಿ ಶಿವಪುತ್ರಪ್ಪನವರು ಕೂಡ ಒಂದು ಯಾವುದೋ ಸೂತ್ರದಲ್ಲಿ ಬರ್ತಾರೆ. ಬೀಜದಲ್ಲಿಯ ಮೊಳಕೆ ಪರಿಜಗ ರಾಜಿಸುತ್ತಿರುವುದಾಗ ಬ್ರಹ್ಮದಿ ಸೋಜಿಗವೇ ಆಗಿರುವುದು ಮಾಯೆ ದೇಶ ಕಾಲದೊಳು ತಗೊಂಡು ಹೆಂಗೆ ಬೀಜದೊಳಗೆ ಏನಪ್ಪ ಅಂದ್ರೆ ಗಿಡ ಟೊಂಗಿ
ಹಣ್ಣು ಎಲ್ಲವೂ ಐತೆ, ಆದರೆ ಅದು ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ಪರಿಸರ ಸಿಕ್ಕಾಗ ಗೊತ್ತಾಗತ್ತೆ. ಹಾಗೆ ಏನಪ್ಪ ಪರಬ್ರಹ್ಮ ವಸ್ತುವೇ ನಾನಿದ್ದೆ ಏನಪ್ಪ ಅಂತಂದ್ರೆ ಆ ಆನಂದ ಆಯುರ್ವೇದ ಯಾಕಾಗತ್ತು. ಅನೇಕ ವಚನಕಾರ ಸಹಿತ ಅದು ಹೇಳ್ಯಾರ. ಅಜ್ಞಾನ ಎಂಬ ತೊಟ್ಟಿನೊಳಗೆ ಜ್ಞಾನ ಎಂಬ ಶಿಶು ಮಲಗಿಸಿ, ಸಕಲ ವೇದ ಶಾಸ್ತ್ರಗಳೆಂಬ ನೇಣು ಕಟ್ಟಿ ಹಗ್ಗ ಕಟ್ಟಿ ಜೋಗಳ ಪಾಡುತ್ತೇಳು ಭ್ರಾಂತಿ ಎಂಬ ತಾಯಿ. ಆ ಭ್ರಾಂತಿ ಎಂಬ ತಾಯಿ ಜೋಗ ಹಾಡಾಕತ್ತಾರೆ, ದೇಹವೇ ನಾನು ಅಂತಕ್ಕಂಥ ಭ್ರಮೆ ಹುಟ್ಸಾಕೈತಿ ಆ ಮಾಯಾಮೋಹದಿಂದ ಏನಪ್ಪ ಅಂದ್ರೆ. ಹಾಗೆ ಆ ಜ್ಞಾನ ಶಿಶು ಎಚ್ಚರ ಆಗಬೇಕಾಗಿತ್ತಂದ್ರೆ ಏನು ಹರಿದು ತೊಟ್ಟಿಲ ಮುರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಪ್ರತಿಯೊಬ್ಬರಲ್ಲೂ ಏನಪ್ಪ ಅಂದ್ರೆ ಅನುಸೂಚಿವಾಗಿರ್ತಕ್ಕಂಥ ಪರಬ್ರಹ್ಮವೇ ನಾನು ಇದ್ದೇನೆ ಅಂತಕ್ಕಂಥ ಇದ್ರೂ ಕೂಡ ಯಾಕೆ ನಮ್ಗೆ ಪ್ರಕಟ ಆಗವಲ್ತು? ಹೊಟ್ಟೆಯಲ್ಲಿರ್ತಕ್ಕಂಥ ಶಿಶು ತಾಯಿಯ ಕುರುವನ್ನು ಅರಿಯೋದು, ತಾಯಿಗೆ ಶಿಶುವಿನ ಕುರಿ ಅರಿಯೋದು. ಸರ್ವಭೂಷಣ ಶಿವಗಳು ಅನೇಕ ಕರೆ ಹೇಳ್ಯಾರ. ಒಂದು ಯೋಗ ಪ್ರತಿಪಾದನೆ ನೋಡ್ರಿ, ಆ ಒಂದು ಆಕಳಿಗೆ ಒಂದು ಹುಣ್ಣುಗಳಾದಾಗ ಆ ಹೂವು ಪಶುವೈದ್ಯ ಆ ಹುಣ್ಣ ನಿವಾರಿಸ್ಬೇಕಾದ್ರೆ ಆಕಳ ತುಪ್ಪ ಬೇಕಂದಾಗ ಇವು ಶಾಸ್ತ್ರ ಓದ ಒಂದು ಹಿಡ್ಕೊಂಡಿದ್ದು ಆಕಳ ಮ್ಯಾಗ ಹಾಲು ಐತ್ರಿ, ಹಾಲಿನಾಗ ಬೆಣ್ಣೆ ಐತ್ರಿ, ಬೆಣ್ಣೆಗೆ ತುಪ್ಪ ಐತ್ರಿ, ಹೋಗ್ಲಂದ್ರೆ ಹೆಂಗೆ ಹೋಗ್ತೈತ್ರಿ? ಅದನ್ನು ಮೇವು ಹಾಕಿ ಹಾಲು ಹಿಂಡಿ ಮೊಸರ ಮಾಡಿ ಬೆಣ್ಣೆ ಮಾಡಿ ತುಪ್ಪ ಮಾಡಿ ಆ ಗಾಯವಾಗಿದ್ದಪ್ಪ. ನಮ್ಮಲ್ಲಿ ಇಷ್ಟು ಲಿಂಗ ಇದರಿಂದ ದೃಷ್ಟಿಯಿಂದ ನಮ್ಗೆ ಯಾಕಾಗಬಾರ್ದು? ಎಳ್ಳು ಮನೆ ಮುಳ್ಳು ಮನೆ ಪೊಳ್ಳು ಎಲ್ಲ ಠಾಯಿ ಪರಮಾತ್ಮ ನಮಗೆ ಆವಿರ್ಭಾವ ಯಾಕಾಗಬಾರ್ದು? ಒಳ್ಳೆಯ ಗುಣಗಳ ಕ್ರಿಯೆ ಇಲ್ಲ ಅಂತ. ಅದಕ್ಕೋಸ್ಕರವಾಗಿ ಏನಪ್ಪ ಅಂದ್ರೆ ಅಂಥ ಸದ್ಬುದ್ಧಿ ಬರಬೇಕಾದ್ರೆ ಹೆಂಗೆ ನಿಜಗುಣ ಶಿವಿಗಳು ಭಾಳ ಕಷ್ಟಪಟ್ಟಾರಪ್ಪ ಅಂತ ಮೇಲೆ ಮೇಲೆ ಹೇಳ್ತಾರೆ. ಒಂದು ದೃಷ್ಟಾಂತ 2 ದೃಷ್ಟಾಂತಗಳನ್ನ ಕೊಟ್ಟು ಹೇಳ್ತಕ್ಕಂಥ ಕೌಶಲ್ಯ ನಿಜಗುಣದಲ್ಲಿ ಏನಪ್ಪ ಅಂದ್ರೆ ಹೇಳೋ ಟೈಮ್ದಾಗ ಆಶೀರ್ವಾದ ರೂಪ ಮಂಗಲ, ನಮಸ್ಕಾರ ರೂಪ ಮಂಗಲ, ವಸ್ತು ನಿರ್ದೇಶ ರೂಪ ಮಂಗಲ ಹೇಳೋ ಟೈಮ್ದಾಗ ಇನ್ನೂ ಗುರು ಟೀಕಾ ತಾತ್ಪರ್ಯ ಬರೆದ್ರು ಕೂಡ ನಾವು ಟೀಕಾ ತಾತ್ಪರ್ಯ ಬರೆದು ಇದೇ ಫೈನಲ್ ತಂದಿಲ್ಲ. ಅವ್ರು ಮತ್ತೆ ನಾವು ಗುರುಮುಖದಿಂದ ಕೇಳಬೇಕಂತ ಬರ್ತಾರೆ. ಅದಕ್ಕೆ ಸದಾಕಾಲ ಗುರುಗಳು ಕುತ್ತಾಗ ನಿಂತಾಗ ಆರೋಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಒಂದು ಗುಣಗಾನಗಳನ್ನ ಹೆಂಗೆ ಮಾಡ್ತಿದ್ರು ಆ ರೀತಿಯಾಗಿ ನಾವು ನೀವೆಲ್ಲರೂ ಏನಪ್ಪ ಅಂದ್ರೆ ಬಸವಾನಂದ ಮಹಾಸ್ವಾಮೀಜಿಯವರ ಒಂದು ಆ ಇರುವಿಕೆ ಏನಂತಕ್ಕಂಥದ್ದನ್ನಪ್ಪ ಅಂದ್ರೆ ಭಾಳ ಆ ಗುರುವಿನ ಸ್ಮರಣೆ ಮಾಡಿದಾಗ ನಮ್ಮ ಅಲ್ಲಿ ಅಂತಃಕರಣ, ನೀವು ಸಿದ್ಧಾರೂಢ ಪುರಾಣದಾಗ ಹೇಳ್ತೀವಿ ಏನಪ್ಪ ಅಂದ್ರೆ ಅಶ್ರುಪಾತ ಅಂತ ಆ ಗುರುಗಳು ನೆನಪಾದ ನಮ್ಗೆ ಕಣ್ಣೀರ ಬರೋಲ್ಲ, ಆನಂದ ಆಗಬಾರ್ದು. ಎನಿಸು ಕಾಲು ಕಲ್ಲು ನೀರೊಳಗೆ ದೊಡ್ಡೇನು ನೆನೆದು ಮೃದು ಆಗಬಲ್ಲದೆ ಅಂತ ಹೇಳ್ತಾರೆ. ಅಶ್ರುಪಾತ ನಮ್ಗೆ ಗೊತ್ತಾಗಿಲ್ಲ. ಹಂಗಂದ್ರೆ ಏನಂದ್ರೆ ಹೆಂಗೆ ಮಾಡ್ತತೆ? ಯಾವಾಗ ತಪ್ಪ ಮನುಷ್ಯ ಡಾಕ್ಟ್ರ್ ತಗೋಗಿ ನಾನು ಸ್ಥೂಲಕಾಯಿ ಆಗೇನಿ ಬಡಕಾಗ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ಅಂದ ಕೂಡಲೇ ಅವ್ರು ಡಾಕ್ಟ್ರಿಗೆ ಹೇಳಿದರು, ಮತ್ತು 2 ಒಣ ರೊಟ್ಟಿ ತಿನ್ನಪ್ಪ, ನೀರು ಕಾಳು ಮಜ್ಜಿಗೆ ಕುಡಿ, ಮತ್ತು ಏನು ಇದನ್ನು ತಿನ್ನಬೇಡ ಪಿಷ್ಟಗಳ ಪದಾರ್ಥಗಳನ್ನ ತಂದಾಗ ಚೆನ್ನಾಗಿ ಇದು ಊಟ ಆದ್ಮತ್ತು ಊಟದ ಮೊದಲಾದ್ರೆ ಹೆಂಗೆ ಮಾಡ್ಕೊಂಡು ಹೇಳಿದ್ರು. ಆ ಆನಂದ ಆವಿರ್ಭಾವ ಆಗುವಂಥ ಗುರುಗಳನ್ನ ಕಂದಾಗ ನಮ್ಗೆ ಸುಮಾರು ನೆನಪಾಗುವಂಥ ಕಣ್ಣೀರು ಬರುವಂತು ಅಂತಂದ್ರೆ ನಮ್ಮಲ್ಲಿ ಗುಣಗಳೇ ಆಗಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಸದಾಕಾಲ ಗುರುವಿನ ನೆನಪಾದ ಕೂಡ ಏನಪ್ಪ ಅಂತಾರೆ ಆನಂದ ಆವಿರ್ಭಾವ ಆ ಥರ ಬಸವಾನಂದ ಗುರುಗಳ ಒಂದು ಉಪಕಾರ ಏನಪ್ಪ ಅಂದ್ರೆ ಮರಿ ನೆಂದೆಂದಿಗೆ ಹೋತಾರೆ. ಹೆಂಗೆ ಈಗ ಸಾಗದೆ ಅನೇಕ ಇದ್ರಾಗ ಯೂಟ್ಯೂಬ್ದಾಗ ನೋಡ್ರಿ ಎಂಥ ಶಾಸ್ತ್ರಿಗಳು ಎಂಥ ಪುರಾಣಗಳನ್ನು ಯಾವ ರೀತಿಯಾಗಿ ಹೇಳ್ತಾರೆ. ಈ ಶತಾವಧಾನಿಗಳು ನೋಡ್ಬೇಕಾದ್ರೆ ಆ ಅಷ್ಟಾವಧಾನಿಗಳು ಎಲ್ಲ ಪುರಾಣಗಳು ಕಂಠಸ್ಥಳ ಹೇಳ್ತಾರೆ. ಆದರೆ ನಮ್ಮ ಫೋನಿಗೆ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ಹೆಂಗೆ ಮಾಡ್ತೀವಿ ಬಿಡ ಹಾಕ್ತಾರೆ ಅಂತ ಮತ್ತೆ ಅವ್ರು ಕೊಡವೆ ಹೇಳಕ್ಕೆ ವೇದಾಗಮ ಶಾಸ್ತ್ರ ಬಿಡದ ಸಾಧಿಸುವ ವಾದಿಗಳಲ್ಲ ಹೊಡೆದಾಡಿರ್ತಾರ. ಕಾಣದ ಪರವಸ್ತುವಿನು ತಂದೆನ್ನ ಕರೆಗೆ ಕೊಟ್ಟಿದ್ರೆ ಆ ಸಂಬಂಧ ನಿಮ್ಗೆ ನೆನಪಿರ್ತಾರೆ ಅವರು. ತರಳೆಯ ಎಣ್ಣೆಯ ಮೇಲೆ ದಯ ಹುಟ್ಟಿ ಶಿವನೇ ಶ್ರೀ ಗುರುಸಿದ್ಧ ನಮ್ಮ ನಾಮದಿಂದ ಪರಮಾತ್ಮನೇ ಏನಪ್ಪ ಅಂದ್ರೆ ಗುರು ರೂಪದಿಂದ ಬಂದು ನಮ್ಮ ಉದ್ಧರಿಸಾಕತ್ತಾನೆ. ಅದಕ್ಕೆ ಜಗದ ಉದಯಾದಿ ಬೆಳಕಿಂದು ಪರ್ಯಂತ ಒದವಿತಾ ನೆಸಗಿದ ಅಕೀಳ ಪುಣ್ಯತತಿ ಬೆರೆಸದಂತೂ ಪರೆತಿಲ್ಲವಂತೂ ಪೆಳವೇತ. ಆ ರೀತಿಯಾಗಿ ಏನಪ್ಪ ಅಂದ್ರೆ ಯಾವ ಭಗವದ್ಗೀತೆಯಾದರೂ ಕೂಡ ಅಪ್ಪ ಅಂದ್ರೆ ನಮ್ಮ ಹೊಳೆ ನರಸೀಪುರದವರು ಸಹಜವಾಗಿರ್ತಕ್ಕಂಥ ಜ್ಞಾನಿಗಳಲ್ಲಿ ಬಲ್ಲವರು ಯಾರು ಅಂತಕ್ಕಂಥ ವಿಚಾರ ಬಂದಾಗ ಯಾವ ಕರ್ಮದಲ್ಲಿ ಅಕರ್ಮದಲ್ಲಿ ಕರ್ಮವನ್ನು ನೋಡಿ ಸುಖಿಸ್ತಕ್ಕಂಥವನೇ ಜಾನ ಇರ್ತಾರವ್ರು. ಉದಾಹರಣೆ ಕೊಡ್ತಾರವ್ರು. ಹೊಳೆ ನರಸೀಪುರದವರು ಪತ್ರಿಕೆಗಳಿಗೆ ಬರ್ದಾರ, ಈ ನಾವು ರೈಲ್ನಾಗ ಹೊಂಟಿರ್ತೀವಿ ವೇಗವಾಗಿ ನೋಡಿ ಆ ಅನುಭವ ಉಭಯ ದೃಷ್ಟಾಂತವು ಸಮ್ಮತ. ಆ ಅನುಭವನ ಅಲ್ಗಡೆ ಯಾಕೆ ಬರೋಂಗಿಲ್ಲ. ಸ್ಪೀಡ್ವಾಗಿ ನಾವು ಹೂ ಟೈಮ್ದಾಗ ಗಿಡಮರಗಳು ಹೊಲಂಗೆ ಹಾಕವ ನೋಡ್ರಿ, ಗಿಡಗಳು ಹೊಕ್ಕವನ್ರಿ. ಸ್ಥಿರವಾಗಿರ್ತಕ್ಕಂಥ ಗಿಡಮರಾದಿಗಳಿಗೆ ಚಲನತ್ವವನ್ನು ಆರೋಪಿಸಿದ್ವು ನಾವು. ಮತ್ತು ನಾವು ಕೂತದೆವು ಹೊಂಟದೆವು ನಾವು ಅಕರ್ಮದ್ದು ನಾವು ಏನು ಮಾಡೋಕ್ಕಿಲ್ಲ ಅಂತ ಹೇಳ್ತೀವಿ. ನಾವು ಪಾಲ್ಬಾಯಿಂದ ಹೊಂಟಿ ಇಲ್ಲಿ ಬರೋಕೆ ಕರ್ಮಗಳು ಆಗೈತಿಲ್ಲ, ಸುಮ್ಮನೆ ಕೂತದೆ ಅಂದ್ರು ಕೂಡ ಆತ್ಮನಲ್ಲಿ ಇರ್ತಕ್ಕಂಥ ಕರ್ಮ ಇಲ್ಲವೇ ಇಲ್ಲ. ಆತ್ಮಲ್ಲಿ ಇರದೇ ಇರತಕ್ಕಂಥ ಒಂದು ಕರ್ಮಗಳೇನಪ್ಪ ಅಂದ್ರೆ ನಾವು ಆರೋಪಿಸಿಕೊಂಡು ನಾನು ಸುಖಿ ನಾನು ದುಃಖಿ ಅಂತಕ್ಕಂಥ ಆರೋಪಿ ಮಾಡಿದ್ವು. ಅದಕ್ಕೋಸ್ಕರ ಆತ್ಮಲ್ಲಿ ಅಕರ್ಮವಾದ ಶರೀರ ಕರ್ಮ ಉಳಿದಾಗೈತಿ ಅಂತಕ್ಕಂಥ ಭಾವನೆಯನ್ನು ಯಾರು ತಿಳಿತಾರೋ ಅವ್ರು ಏನಪ್ಪ ಅಂದ್ರೆ ಬುದ್ಧಿವಂತರು ಅಂತಕ್ಕಂಥ ಮಾತನ್ನು ಆ ಸಚ್ಚಿದಾನಂದ ಸ್ವಾಮೀಜಿಯವರು ಗೀತೆಯಲ್ಲಿ ಹೇಳ್ಯಾರ. ಅದಕ್ಕೋಸ್ಕರ ಸದಾಕಾಲ ತತ್ ಕಥನಂ ತತ್ ಚಿಂತನಂ ಸದಾಕಾಲ ಓತಪ್ರೋತವಾಗಿ ಹೆಂಗೆ ಎಳೆಗಳಾಗಬೇಕಾದ್ರೆ ಒಂದೊಂದು ಎಳೆಗಳು
ಗಟ್ಟಿಯಾಗಿ ಆಗ್ಯಾವಲ್ಲ ಹಂಗೆ ಬಿಟ್ಟರೆ ನಿತ್ರ ಆಸುತ್ತಿರಾಮರಣ ಪರ್ಯಂತರ ನಯದ್ ವೇದಾಂತ ಸದಾಕಾಲ ಏನಪ್ಪ ಎತ್ತ ನೋಡಿದತ್ತ ನೀನೇ ದೇವ ಅಂತಕ್ಕಂಥ ಭಾವನೆ ಬರಬೇಕಾಗಿತ್ತು ಅಂತಾರೆ. ಆ ಶಾಸ್ತ್ರ ಚಿಂತನೆಯನ್ನು ಸದಾಕಾಲ ಗುರುಗಳ ಒಂದು ಕೃಪೆಗೆ ಪಾತ್ರ ಆಗಬೇಕಾದ ಸದ್ಗುರು ಚಿಂತನೆಯನ್ನು ಸದಾವಾಗ ನಾವು ಮಾಡಲಿಪ್ಪ ಪಾತ್ರ ಅಂತ ಭಾವನೆ ಎಲೆಗೊಂಡಿದ್ದಪ್ಪ ಅಂತಂದ್ರೆ ಸಹಜವಾಗಿ ಹೇಳ್ತಾರೆ. ಜ್ಞಾನಕ್ಕೆ ಬೀಜ ರೂಪ ಕಾರ್ಯಗಳು ಹೇಳ್ತಾ ಗುರು ಶಂಭುಲಿಂಗವೇ ತಾನೆಂಬ ದೃಢ ಬುದ್ಧಿ ಹೆಂಗೆ ಶರೀರದ ಅಭಿಮಾನದಂದು ಕಲ್ಲಪ್ಪ ಇರಪ್ಪ ಅಂದ್ರೆ ನಾವು ಹೆಂಗೆ ಹೋಗ್ತೀವಿ ಆ ಪರಬ್ರಹ್ಮವೇ ನಾನು ಇದ್ದೇನೆ ಅಂತಕ್ಕಂಥ ಭಾವನೆ ಬರುವವರೆಗೆ ಊಟ ಎಲ್ಲಿವರೆಗೆ ಹಿಡಿಬೇಕಾದ್ರೆ ತೃಪ್ತಿಯಾಗುವವರೆಗೆ ಹಿಡಿಬೇಕು. ಹಂಗೆ ಈ ಸಂಸಾರ ನಿವೃತ್ತಿ ದುಃಖ ಆವಿರ್ಭಾವ ಆಗಲಾರ್ದಂಗೆ ಬ್ರಹ್ಮ ಚಿಂತನೆ ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಸದಾಕಾಲ ಏನಪ್ಪ ಅಂದ್ರೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನವು ತುಂಬಿದ ಬಳಿಕ ನೆಲೆಯಲಿಲ್ಲ ಸರ್. ಅದಕ್ಕೋಸ್ಕರವಾಗಿ ಹೊಯ್ದಾಟ ಅನುಮಾತ್ರ ಚಲನಲಿಲ್ಲದ ಗುರು ಶಂಭುಲಿಂಗ ತಾನಾಗಬೇಕಾದ್ರೆ ಅಂಥ ಒಂದು ಸದ್ಬುದ್ಧಿಯನ್ನು ಏಕಾತಾತ್ಪರ್ಯ ಬರೆದಿರ್ತಕ್ಕಂಥ ಗುರುಗಳೇನಪ್ಪ ಅಂದ್ರೆ ಅಂಥ ಗೌಪ್ಯವಾಗಿರ್ತಕ್ಕಂಥ ವಿಷಯಗಳನ್ನ ಬಸವಾನಂದ ಮಹಾಸ್ವಾಮೀಜಿಯವರು ನಿಮ್ಮೆಲ್ಲರಿಗೆ ಸುತ್ತುಪಡಿಸ್ಯಾರ. ಅಂಥ ಒಂದು ಏನಪ್ಪ ಅಂದರೆ ಮಾನಸದಲ್ಲಿ ಆ ಗುರುಗಳಿದಾರ. ಅದಕ್ಕೋಸ್ಕರವಾಗಿ ಭೌತಿಕವಾಗಿರ್ತಕ್ಕಂಥ ಶರೀರವನ್ನು ಬಿಟ್ಟರು ಕೂಡ ನಮ್ಮ ಅಭಿನವ ನಿಜಗುಣ ಮಹಾಸ್ವಾಮೀಜಿಯರಂತವ್ರೆ ನಿಮ್ಮವರೊಳಗೆ ಏನಪ್ಪ ಅನೇಕ ಏನಪ್ಪ ಅಂದರೆ ಈ ರಾಯಚೂರು ಜಿಲ್ಲೆಯೊಳಗೆ ಆ ವೇದಾಂತದ ಒಂದು ರಸವತ್ತವಾಗಿರ್ತಕ್ಕಂಥ ಬಳೆಯನ್ನು ಹಬ್ಬಿಸಲಿಕ್ಕೆ ಏನಪ್ಪ ಅಂದ್ರೆ ಬಸವಾನಂದರ ಕಾರಣ ಆಗ್ಯಾರ. ಅಂಥ ಗುರುಗಳ ಉಪಕಾರ ಒಂದು ಸ್ಮರಣೆಯನ್ನು ಎಷ್ಟು ಮಾಡಿದ್ರು ಕೂಡ ಕಡಿಮೆನೆ. ಅಂಥ ಚಿಂತನೆಯನ್ನು ಇವತ್ತು ಮಾಡಲಿಕ್ಕೆ ನಮ್ಮ ನಿಮಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಒಂದು ಶರಣ ಬಳವರಿಗೂ ಗುರುಗಳಿಗೂ ನಮಸ್ಕರಿಸಿ ನನ್ನ ವಾಣಿಗೆ ರಾಮ ಕೊಡ್ತಾನೆ. ಎಲ್ಲ ನಮಸ್ಕಾರ. ಇಲ್ಲಿಯವರೆಗೂ ನಿಮ್ಮನ್ನು ಕುರಿತು ಉಪದೇಶವನ್ನು ಮಾಡುವಂಥ ಶ್ರೀಗಳ ಮತ್ತೊಮ್ಮೆ ಮುಂದೆ ನಾವು ನೀವೆಲ್ಲರೂ ಮಂಗಲ ಕಾರ್ಯಕ್ಕೆ ಭಾಗಿಗಳಾಗಿ ಮಂಗಲವನ್ನು ಮಾಡಿದ ನಂತರ ಇವತ್ತಿನ ನಿಮಿತ್ತದ ಕಾರಣವನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವೆಲ್ಲರೂ ಕೃತಾರ್ಥರಾಗೋಣ ಅನ್ನೋ ಮಾತನ್ನು ಹೇಳ್ತಾ, ಈಗ ಗುರುಗಳು ಇವತ್ತು ಒಂದು ದಿನ ಇರಬೇಕಂತ ನಮ್ಮದು ಬಹಳ ಅಪೇಕ್ಷೆ ಇತ್ತು. ಆದರೂ ಕೂಡ ಅನಿವಾರ್ಯ ಕಾರಣದಿಂದ ನಾಳೆ ದಿನ ಬೆಳಗ್ಗೆ ಬಾಲವಾಯು ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮ ಇದ್ದ ಕಾರಣ ಆ ಕಾರ್ಯನಿಮಿತ್ತವಾಗಿ ತುರ್ತಾಗಿ ಹೋಗಬೇಕಾದ ಕಾರಣ ಮಂಗಲ ಕಾರ್ಯ ಮುಗಿದ ನಂತರ ಅವರು ಮತ್ತೆ ಮರಳಿ ಪ್ರಯಾಣವನ್ನು ಮಾಡ್ತಾರೆ. ಅದಕ್ಕಾಗಿ ಈ ಕಾರ್ಯ ಮುಗಿದ ನಂತರ ತಾವೆಲ್ಲರೂ ಹೊಂದಿಸಿ ಅವರನ್ನು ನಾವು ನೀವೆಲ್ಲರೂ ಸಂತೋಷದಿಂದ ಬೀಳ್ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಪಾದಪೂಜೆ. ಶಿವಾಯ ನಮಃ ಓಂ 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 ಶರಣ ಜನರ ಪರಿಶೋಭಿಸುತ್ತಿರುವುದು ನಿನ್ನ ಪಾದ, ಹರಿಯ ನಯನದ ಕುರು ಇಡದಿ ಓದಿಗ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ. ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ, ಹರಿಯ ನಯನದ ಕುರುವು ಇಡಲಿ ಊದಿಗ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ. ರಜತ ಚಲವನೆತ್ತಲು ಒತ್ತಿ ಬಿಟ್ಟಿತು ರಸ ತಳಕ್ಕೆ ನಿನ್ನ ಪಾದ, ಬಿಟ್ಟರೆ ತಿರುಗುವ ಮೂಪುರವ ನಿಟ್ಟಿಸಿ ಬೀಜ
ಸುಟ್ಟು ಜಯಿಸಿತು ಶರ್ವ ನಿನ್ನ ಪಾದ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಶ್ರೀ ಗುರು ಶಂಭೋ ಲಿಂಗದ ಪಾದ ಪಂಕಜ ಈಗನ್ನ ಮತಿಗೆ ಮಂಗಲವನೋ ಶ್ರೀ ಗುರು ಶಂಭೋ ಲಿಂಗದ ಪಾದ ಪಂಕಜ ಈಗನ್ನ ಮತಿಗೆ ಮಂಗಲವನೋ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ರಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೂಜಂಗೆ ಶಂಭುವಿಂ ಆಮೋದದಿಂದ ವಂದಿಸುವೆನು ಶ್ರೀ ಗುರು ಶಂಭೋ ಲಿಂಗದ ಪಾದ ಪಂಕಜ ವಿಘ್ನಮತಿಗೆ ಮಂಗಲವನು ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವನ ತೋರ್ಕೆಗಾದಿ ಕಾರಣವಾದ ಸರ್ವ ಮಂಗಲೆಗೆ ಜ್ಞಾನತನಕ್ಕೆ ಗುರು ಶಂಭೋ ಲಿಂಗದ ಪಾದ ಪಂಕಜ ವಿಘ್ನ ಮತಿಗೆ ಮಂಗಲವಾನು ಗಣವಾರ ನಣಿ ಮಾದಿ ಗುಣಮಾಣಿ ಸಿಂಧು ವಾರಣ ಮುಖ ನದಿ ಮಾತಾ ತಂಗ ಕಡಿವಂತೆ ಕೊಡುವ ದಾನ್ವಿತನಿ ಕೃತಿಗೆ ಅಣು ಮಾತ್ರ ಬೆಡರಿಲ್ಲವನೆ ಮಾರ್ಕೆ ಶ್ರೀ ಗುರು ಶಂಭೋ ಲಿಂಗದ ಪಾದ ಪಂಕಜ ವಿಘ್ನ ಮತಿಗೆ ಮಂಗಲವಾನು ಆಭರಣ ರೂಪ ಭೇದ ನಿಜವೆನಸಿದಂತೀಶನ ಭಿನ್ನ ವಿಧಾನ ಮೂರ್ತಿಗಳ ನೆಲೆಸೆವ ಸಂಪನ್ನ ಗಣಾಳಿ ರಕ್ಷಿಪುದೆನ್ನ ಶ್ರೀ ಗುರು ಶಂಭೋ ಲಿಂಗದ ಪಾದ ಪಂಕಜ ವಿಘ್ನ ಮತಿಗೆ ಮಂಗಲವಾನು ಕರುಣಾರಸದ ಕೋಡಿ ವರಿವ ಕಟಾಕ್ಷರ ಪರತತ್ವ ಹರಪುವ ಆಲಾಪನ ಪರ ಪುಣ್ಯಮಯ ಶರೀರ ನಿರಾಹಾರಿ ಸದ್ಗುರು ವೀರಲೆನ್ನ ಮಾನಸದಲ್ಲಿ ಶ್ರೀ ಗುರು ಶಂಭೋ ಲಿಂಗದ ಪಾದ ಪಂಕಜ ವಿಘ್ನ ಮತಿಗೆ ಮಂಗಲವಾನು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ 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 ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ ಆರು ಮತದ ಮರ್ಮ ಅರಿತ
ನಿಂದ ನಿಗಮನಿಷ್ಠಗೆ ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ವಂಚಕ ಜನರು ಬೆಂಕಿ ಇಡಲು ಸಹಿಸಿದ ದೇವಗೆ ವಂಚಕ ಜನರು ಬೆಂಕಿ ಇಡಲು ಸಹಿಸಿದ ದೇವಗೆ ಪಂಚಾಕ್ಷರಿಯ ಮಂತ್ರವನ್ನು ಅರುಹಿದ ದೇವಗೆ ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಪಂಚಕೋಶ ಪಂಚಪಾಶಗಳ ಹರಸಿದ ದೇವಗೆ ಪಂಚಕೋಶ ಪಂಚಪಾಶವ ಹರಿಸಿದ ದೇವಗೆ ಸಂಚಿತಾದಿ ಕರ್ಮವನ್ನು ದಯಿಸಿದ ದೇವಗೆ ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ನಿಜ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಮಹಾರಾಜ್ ಕಿ ಜೈ साधु संत महाराज की जय जय मंगलम जय नमः पार्वती शिव हर हर महादेव ಕರೆಂಟು ಹಿಂಗೆ ಪ್ರಸಾದ ಕೊಡ್ತಾರೆ ಪರ್ಮಿಷನ್ ಅಪ್ಪ ಇದೊಂದು ಕೊಟ್ಬಿಟ್ರಂಗೆ ಬರೀ ಸರ್ श्रीमद् जगद्गुरु सिद्धारूढ़ स्वामी महाराज की जय गुरुनाथ महाराज की जय शिवपुत्रेश्वर महाराज की जय बसवानंद स्वामी महाराज की जय अभिनव गुरु महाराज की जय वीर स्वामी महाराज की जय जय मंगलम जय नमः पार्वती शिव हर हर महादेव ನಮಸ್ಕಾರ ಮಾಡ್ರಿ ಜಲ್ದಿ ಮತ್ತು ಅವ್ರ ಮುಂದೆ ಬೇಗ ಹೋಗಾರಪ್ಪ ಅವರು ಕೊಟ್ಟ ಕೊಟ್ಟ ಹಾಂ ತೂರಿ ಹೈದರಾಬಾದ್ ಗುರುಗಳು ಕರ್ಕೊಂಡು ಸೋಮಶೇಖರ್ ಅಲ್ಲಿ ಬರ್ತಾರೆ ಬೆಳಗಾವಿ ಬಂದಿರಲ್ಲ ಗಡಿಗೆ ತಿರುಪತಿ ಮತ್ತೆ ಬಸ್ತಿ ಬಂದಿರಲ್ಲ ನಡೆದ್ರಿ ಶಿವ ಶಿವ ಸರ್
ಬಸವ ಗುರುವೇ. ಅದು ಟಾರ್ಚ್ ಈ ಕಡೆ ಅಂದರೆ ಬೆಳಕಾಗ್ತಿಲ್ಲ. ಹಾಂ ಎಲ್ಲಿ ಇಲ್ಲ ಇದಕ್ಕೆ ಹಾಂ ಯಾವಾಗ ರಾತ್ರಿ ಕೆಲವೊಂದು ಗುರುವಾರ ಡೈರೆಕ್ಟ್ ಪ್ರಭು ಅಂದೆ ಆಯಿತು. ಈಗ ಬಸ್ಸು ಸಪ್ರೇಟ್ ಅದ, ಸೀದಾ ಅಲ್ಲಿ ಸರ್ ಮನೆಗೆ ಹೋಗ್ರಿ ಸ್ವಲ್ಪ. ಮನೆಗೆ ಹೋಗಿ ಅವರು ಇಷ್ಟು ನಮಸ್ಕಾರ ಮಾಡ್ತಾಳೆ. ಅಲ್ಲಿಂದ ಸೀದಾ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಸ್ವಲ್ಪ ಇದು ಮಾಡ್ಕೊಂಡು ಅವ್ರು ನೀವು ಬಿಟ್ಟು ಹೋಗ್ತಾರೆ. ಹೆಂಗೆ ಟೈಮ್ ಅದಲ್ಲ. ಅಲ್ಲಿ ಕರೆಂಟ್ ಇದ್ರೆ ಬೇಸಿತ್ತು. ಬರೀ ಸರ್ ಬೆಳಕು ಬಿಡ್ರಿ, ಅದು ಹೋಗ್ಬಿಡಿ ಬೆಳಕು ಬಿಡ್ರಿ. ಇಲ್ಲ ಅತ್ತೆ ಕಟ್ರಿ. ಹಾಂ ಇಲ್ಲ ಅತ್ತ ಆಯ್ತು. ಬರ್ರಿ ಪ್ರಭು ಸುಗಪ್ಪ, ಪ್ರಭು ಸುಗಪ್ಪ, ಪ್ರಭು ಬರ್ರಿ. ಇದು ಬ್ಯಾಟ್ರಿ ಇಡಬಲ್ಲಿ ಕಣ್ಮಾರಿಗೆ. ಶೇಖರಪ್ಪ ಬಾ.
ಹತ್ತುವರೆಗೆ. ಹಾಂ